ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹರೀಶ್. ಕಳೆದ ತರಗತಿಯಲ್ಲಿ ನಾವು ದ್ವಿತೀಯ PUC ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಬಹುಮುಖ್ಯ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಅದು ಇನ್ನು ಹುಟ್ಟೆದರಿನ ನಾರಿಯರೆನ್ನುವಲು ಪದ್ಯ ಭಾಗದವರೆಗೂ ಆಗಿತ್ತು. ಅದರ ಮುಂದುವರೆದ ಭಾಗವನ್ನು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ, ಚರ್ಚೆ ಮಾಡ್ತಾ ಹೋಗೋಣ. ಅದರ ಮುಂದಿನ ಪದ್ಯ ಭಾಗ ಪಗೆಯಂ ಬಾಲಕನೆಂಬರೆ ಎನ್ನುವಂತಹ ಪದ್ಯ ಭಾಗ, ಪುಲಿಗೆರೆ ಸೋಮನಾಥ ಬರೆದಿರ್ತಕ್ಕಂತಹ ಒಂದು ಪದ್ಯ ಭಾಗ. ಈ ಒಂದು ಪದ್ಯ ಭಾಗದಿಂದ ನಿಮಗೆ ಕೇಳಬಹುದಾದಂಥ ಪ್ರಶ್ನೆಗಳು ಅಂತಂದರೆ ಬಹು ಆಯ್ಕೆಯ ಪ್ರಶ್ನೆಗಳು. ಮುಖ್ಯವಾಗಿ ಮೊದಲನೇ ಪ್ರಶ್ನೆ, ಮನುಷ್ಯ ಜ್ಞಾನ ಸಂಪಾದಿಸಿದ ಮೇಲೆ ಹೀಗಾಗುತ್ತಾನೆ. ಹೇಗಾಗ್ತಾನೆ? ಸರ್ವಜ್ಞ. ಮನುಷ್ಯ ಜ್ಞಾನವನ್ನು ಸಂಪಾದಿಸಿದ ಮೇಲೆ ಏನಾಗ್ತಾನೆ? ಸರ್ವಜ್ಞ. ಸರ್ವರೊಳಗೊಂದೊಂದು ನುಡಿ ಕಲಿತವನೇ ಸರ್ವಜ್ಞ. ಹೆಚ್ಚು ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಹೋದಾಗ ಅವನು ಸರ್ವಜ್ಞ ಆಗ್ತಾನೆ. ಸರ್ವಜ್ಞ ಅಂದರೆ ಎಲ್ಲವನ್ನ ತಿಳಿದುಕೊಂಡವನು ಅಂತ. ಹಲವು ಹಳ್ಳಗಳು ಸೇರಿ ಏನಾಗ್ತವೆ? ಹಲವು ಹಳ್ಳಗಳು ಸೇರಿ ನದಿ ಆಗ್ತವೋ, ಕಾಲುವೆ ಆಗ್ತವೋ, ಕೆರೆ ಆಗ್ತವೋ, ಸಮುದ್ರ ಆಗ್ತವೋ? ಹಲವು ಹಳ್ಳಗಳು ಸೇರಿ ಸಮುದ್ರವಾಗ್ತವೆ. ಪುಲಿಗೆರೆ ಸೋಮನಾಥ ಹೇಳೋದು ಫಲವಂ ಪಳ್ಳವೈ ಅಂತ ಹೇಳ್ತಾನಲ್ವಾ. ಹಲವು ಹಳ್ಳಗಳು ಸೇರಿ ಸಮುದ್ರವಾಗ್ತವೆ. ಮುಂದಿನ ಪ್ರಶ್ನೆ, ಕವಿ ಸೋಮನಾಥನ ಪ್ರಕಾರ ನಿಷ್ಪ್ರಯೋಜಕವಾದ ಮಗ ಅಂದರೆ ಯಾರು? ನಿಷ್ಪ್ರಯೋಜಕವಾದವನು, ನಿಷ್ಪ್ರಯೋಜಕವಾಗದವನಲ್ಲ, ನಿಷ್ಪ್ರಯೋಜಕ ಆಗವನು ಯಾರು? ಅಂತಹ ಮಗ ಕೆಲಸ ಇಲ್ದವನೋ, ಹಣ ಇಲ್ದವನೋ, ಮುಪ್ಪಿನಲ್ಲಿ ಆಗದವನೋ, ಅಥವಾ ವಿದ್ಯೆ ಇಲ್ದವನೋ? ಕೆಲಸ ಇಲ್ದವನು ಬೇಕಾದ್ರೂ ತಂದೆ ತಾಯಿನ ನೋಡ್ಕೋಬೋದು, ಹಣ ಇಲ್ದವನು ಬೇಕಾದ್ರೂ ನೋಡ್ಕೊಳ್ಬೋದು, ವಿದ್ಯೆ ಇಲ್ದವನು ಬೇಕಾದ್ರೂ ನೋಡ್ಕೋಬೋದು. ಆದರೆ ಮುಪ್ಪಿನಲ್ಲಿ ಆಗದೇ ಇರ್ತಕ್ಕಂಥ ಮಗ ಇದ್ರೂ ಯಾವುದೇ ಪ್ರಯೋಜನ ಇಲ್ಲ. ತಂದೆ ತಾಯಿಗಳನ್ನು ಮುಪ್ಪಿನ ಸಂದರ್ಭದಲ್ಲಿ ನೋಡ್ಕೊಳ್ಳುವಂತಹ ಒಬ್ಬ ಮಗ ಇರಬೇಕು. ಅಂತಹ ಮಗ ಇದ್ದರೆ ಅದು ಸೂಕ್ತ. ಒಂದು ವೇಳೆ ವೃದ್ಧಾಪ್ಯದಲ್ಲಿ ತಂದೆ ತಾಯಿಗಳನ್ನು ನೋಡ್ಕೊಳ್ದೇನೆ ಆಶ್ರಮಕ್ಕೋ ಎಲ್ಗೋ ಮತ್ತೊಂದಕ್ಕೋ ತಗೊಂಡು ಹೋಗಿಬಿಡ್ತಾರಲ್ವಾ, ಅಂತಹ ಮಕ್ಕಳು ಎಷ್ಟು ಜನ ಇದ್ರೂ ಯಾವುದೇ ಪ್ರಯೋಜನ ಇಲ್ಲ ಎನ್ನುವಂಥ ವಿಚಾರಗಳನ್ನು ತಿಳಿಸಿದ್ದಾನೆ ಪುಲಿಗೆರೆ ಸೋಮನಾಥ. ಮುಂದಿನ ಪ್ರಶ್ನೆ, ಇಂತಹ ಸಮಯದಲ್ಲಿ ಮಳೆ ಬಂದರೆ ಪ್ರಯೋಜನವಿಲ್ಲ. ಮಳೆ ಯಾವ ಸಮಯದಲ್ಲಿ ಬಂದರೆ ಪ್ರಯೋಜನ ಆಗಲ್ಲ? ಯಾವ ಸಮಯದಲ್ಲಿ ಬಂದರೆ ಪ್ರಯೋಜನ ಆಗ್ತದೆ? ಮುಂಗಾರು ಮಳೆಯ ಸಂದರ್ಭದಲ್ಲಿ ಮಳೆ ಬಂದರೆ ಪ್ರಯೋಜನ ಆಗ್ತದೆ. ಯಾಕೆ? ಆವಾಗ ನಮ್ಮ ರೈತರು ಎಲ್ಲ ಕೃಷಿ ಚಟುವಟಿಕೆಗಳನ್ನು ಆರಂಭ ಮಾಡ್ತಾ ಹೋಗ್ತಾರೆ. ಅದೇ ಡಿಸೆಂಬರ್ ಸಮಯದಲ್ಲಿ ಮಳೆ ಬಂದರೆ ಏನು ಪ್ರಯೋಜನ? ಹಾಗೆಯೇ ಮಳೆ ಯಾವ ಸಮಯದಲ್ಲಿ ಬಂದರೆ ಪ್ರಯೋಜನ ಆಗೋದಿಲ್ಲ ಅಂದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬೆಳೆ ಬಂದಾಗಲೋ, ಪೈರು ಒಣಗಿದ ಮೇಲೋ, ಬರಗಾಲ ಬಂದಾಗಲೋ, ಬೇಸಿಗೆಗಾಲ ಬಂದಾಗಲೋ? ಉತ್ತರ ಪೈರು ಒಣಗಿದ ಮೇಲೆ. ಪೈರು ಒಣಗಿದ ಮೇಲೆ ಮಳೆ ಬಂದರೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಪೈರು ಒಣಗೋಗೋದಕ್ಕೂ ಮುಂಚೆನೇ ಮಳೆ ಬಂದರೆ ಆವಾಗ ಆ ಬೆಳೆ ರೈತನಿಗೆ ಸಿಗ್ತದೆ. ಹಾಗೆಯೇ ಕಷ್ಟ ಕಾಲದಲ್ಲೂ ಅಷ್ಟೇ ಸಂಬಂಧಿಕರು ಅನ್ನೋರು ಬಂದು ನೋಡಬೇಕು. ಒಂದು ವೇಳೆ ಕಷ್ಟ ಕಾಲಕ್ಕೆ ಬರದೇ ಇರತಕ್ಕಂಥ ಸಂಬಂಧಿಕರು ಎಷ್ಟು ಜನ ಇದ್ರೂ ಪ್ರಯೋಜನವಿಲ್ಲ ಎನ್ನುವಂಥ ವಿಚಾರಗಳನ್ನು ಪುಲಿಗೆರೆ ಸೋಮನಾಥ ಪಗೆಯಂ ಬಾಲಕನೆಂಬರೆ ಪದ್ಯ ಭಾಗದಲ್ಲಿ ತಿಳಿಸಿದ್ದಾನೆ. ಮುಂದಿನ ಪ್ರಶ್ನೆ, ಉಣದಿರ್ಪ ಧನಮಿರ್ದೊಡೇನು ಸುತನಿರ್ದೆಂ ಮುಪ್ಪಿನಲ್ಲಿ ಆಗದ. ಒಣಗಲ್ಪೈರಿಗೆ ಬಾರದಿರ್ದ ಮಳೆ ತಾಂ ಬಂದೆನ್ ಆಪತ್ತಿನೋಳ್. ಆಪತ್ತಿನೋಳ್ ಮಣಿದುಂ ನೋಡದ ಬಂಧು ವೇತಕ್ಕೆ ಎಣಿಸಲ್. ಕಾಲೋಚಿತ್ತಕ್ಕೆ ಐದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ. ಹರಹರ ಶ್ರೀ ಚನ್ನ ಸೋಮೇಶ್ವರ ಎನ್ನುವುದು ಪುಲಿಗೆರೆ ಸೋಮನಾಥನ ಅಂಕಿತ ನಾಮ. ಹರಹರ ಶ್ರೀ ಚನ್ನ ಸೋಮೇಶ್ವರ ಅನ್ನೋದು ಪುಲಿಗೆರೆ ಸೋಮನಾಥನ ಅಂಕಿತ ನಾಮ. ಯಾವುದು? ಈ ಶತಕದ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಕಷ್ಟ ಕಾಲದಲ್ಲಿ ಅಕ್ಕಪಕ್ಕದವರು ವಿಚಾರಿಸ್ಕೊಳ್ತಾರಾ? ಪೈರು ಒಣಗುತ್ತಿರುವ ಕಾಲದಲ್ಲಿ ಬಾರದಿರುವ ಮಳೆ ನಿಷ್ಪ್ರಯೋಜಕ. ಈ ಪೈರು ಒಣಗಿದ ಮೇಲೆ ಬರುವ ಮಳೆ ಹೆಚ್ಚು ಪ್ರಯೋಜಕ. ಈ ಮುಪ್ಪಿನಲ್ಲಿ ಆಗದ ಮಕ್ಕಳು ಇರಬೇಕು. ಸರಿಯಾದ ಉತ್ತರ ಪೈರು ಒಣಗುತ್ತಿರುವ ಕಾಲದಲ್ಲಿ ಬಾರದೇ ಇರತಕ್ಕಂತಹ ಮಳೆ ನಿಷ್ಪ್ರಯೋಜಕವಾಗಿರ್ತಕ್ಕಂಥದ್ದು. ಒಣಗೋಗೋದಕ್ಕಿಂತ ಮುಂಚೆ ಮಳೆ ಬಂದರೆ ಆ ಬೆಳೆಯಿಂದ ಬರ್ತಕ್ಕಂತಹ ಒಂದು ಫಲ ರೈತನಿಗೆ ಸಿಗ್ತದೆ.
ಹಗೆಯನ್ನು, ಮುಂದಿನ ಪ್ರಶ್ನೆ, ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು? ಏನೆಂದು? ದಡ್ಡನೆಂದು, ಆ ಕುರುಡನೆಂದು, ಈ ಬಾಲಕನೆಂದು, ಈ ಯುವಕನೆಂದು. ಉತ್ತರ ಬಾಲಕನೆಂದು, ಅಂದರೆ ಚಿಕ್ಕದು ಅಂತ. ದ್ವೇಷವನ್ನು ನಾವು ಚಿಕ್ಕದು ಅಂತ ಯಾವತ್ತೂ ನಿರ್ಲಕ್ಷ್ಯ ಮಾಡಬಾರ್ದು. ಮುಂದಿನ ಪ್ರಶ್ನೆ, ಚಿಗುರೆಂದು ಮೇಲೆ ಬೇವು ಸ್ವಾದಬಹುದೇ ಚೇಳ್ ಚಿಕ್ಕದೆಂದು ಅಳ್ಕರಿಂ ತೆಗೆಯಲ್ ಕಚ್ಚದೆ ಪಾಲನೋಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ ಪಗೆಯಂ ಬಾಲಕನೆಂಬರೆ. ಈ ಪದ್ಯದಲ್ಲಿ ಮೂಡಿ ಬಂದಿರತಕ್ಕಂಥ ಭಾವ ಯಾವುದು? ಹುಟ್ಟುಗುಣ ಸುಟ್ಟರೆ ಹೋಗುವುದು, ಆ ಚಿಕ್ಕದೆಂದು ಯಾವುದನ್ನು ಉಪೇಕ್ಷಿಸಬಾರದು, ಈ ಬೆಂಕಿಯ ಕಿಡಿ ಚಿಕ್ಕದಾದರೂ ಜಗತ್ತನ್ನು ಸುಡುವುದಿಲ್ಲ, ಈ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಉತ್ತರ ಯಾವುದು? ಚಿಕ್ಕದೆಂದು ಯಾವುದನ್ನು ಕೂಡ ನಾವು ನಿರ್ಲಕ್ಷ್ಯವನ್ನು ಮಾಡಬಾರದು ಅಲ್ವಾ? ಚಿಕ್ಕದು ಅಂತೇಳಿ ನಾವು ಇವುಗಳನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಯಾವನ? ದ್ವೇಷವನ್ನು. ಮುಂದಿನ ಭಾಗ 8ನೇ ಪ್ರಶ್ನೆ, ಬಂಡೆಯನ್ನು ಇದರಿಂದ ಮಾತ್ರವೇ ಸೀಳಬಹುದು. ಯಾವುದರಿಂದ ಬಂಡೆಯನ್ನು ಸೀಳಬಹುದು? ಸುತ್ತಿಗೆಯಿಂದ ಸೀಳೋಕ್ಕಾಗ್ತದಾ? ಸುತ್ತಿಗೆಯಿಂದ ಹೊಡಿಬಹುದು. ಆರೆಯಿಂದ ಅದನ್ನು ಸನ್ನೆಯಿಂದ, ಆರೆಯಿಂದ ಸನ್ನೆಯಿಂದ ನಾವು ಚಲಿಸ್ಬೋದು ಬಂಡೆನ. ಸುತ್ತಿಗೆಯಿಂದ ಹೊಡಿಬಹುದಷ್ಟೇ. ಉತ್ತರ ಚಾಣ. ಚಾಣದಿಂದ ಉಳಿ ಅಂದರೆ ಉಳಿಪೆಟ್ಟು ಬಿದ್ದಾಗಲೇ ಒಂದು ಬಂಡೆ ಸೀಳೋದಕ್ಕೆ ಸಾಧ್ಯ. ಚಾಣಗಳಿಂದಲ್ಲದೆ ಬಂಡೆಯನ್ನು ನಾವು ಬೇರೆ ಇದರಿಂದ ಸೀಳೋದಕ್ಕೆ ಆಗೋದಿಲ್ಲ. ಮುಂದಿನ ಪ್ರಶ್ನೆ, ತೆರಬಲ್ಲರ್ಪಣೆಯಪ್ಪುದೈ. ಈ ಸಾಲಿನ ಅರ್ಥ ಸಾಮರ್ಥ್ಯ ಇರುವವರು ಜವಾಬ್ದಾರಿ ಹೊಂದಬೇಕು, ಆ ಸಾಮರ್ಥ್ಯ ಇಲ್ಲದವರು ಜವಾಬ್ದಾರಿ ಹೊಂದಬೇಕು, ಈ ಕೈಯಿಂದ ಹಣವನ್ನು ಖರ್ಚು ಮಾಡಬೇಕು, ಈ ತೀರಿಸುವ ಸಾಮರ್ಥ್ಯ ಇಲ್ಲದಿದ್ದರೂ ಸಾಲ ಮಾಡಬೇಕು. ಉತ್ತರ ಸಾಮರ್ಥ್ಯ ಇರುವವರು ಜವಾಬ್ದಾರಿಯನ್ನು ಹೊಂದಬೇಕು, ಆವಾಗ ಆ ಮನೆ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗ್ತದೆ. ಸಾಮರ್ಥ್ಯ ಇಲ್ದವರೆಲ್ಲ ಜವಾಬ್ದಾರಿ ತೆಗೆದುಕೊಂಡ್ರೆ ಏನಾಗ್ತದೆ? ಎಲ್ಲವೂ ಕೂಡ ನಷ್ಟಕ್ಕೆ ಒಳಗಾಗ್ತವೆ. 10ನೇ ಪ್ರಶ್ನೆ, ಇದನ್ನು ಬಲ್ಲವನು ವೀರನಾಗಲು ಸಾಧ್ಯ. ವೀರ ತದ್ಭವ ಪದ ಬೀರ. ವೀರ ತದ್ಭವ ಪದ ಬೀರ. ವಕಾರ ಬಕಾರ ಆಗ್ತದೆ. ಯಾವುದನ್ನು ಇರಬೇಕು ವೀರನಾದವನಿಗೊಬ್ಬನಿಗೆ? ಕ್ಷಮಿಸಲೋ, ಗೆಲ್ಲೋದಕ್ಕೋ, ಚಮತ್ಕಾರ ಮಾಡೋದಕ್ಕೋ, ಅಥವಾ ಇರಿಯಲು. ಪದ್ಯದಲ್ಲಿರ್ತಕ್ಕಂಥದ್ದು ಇರಿಯಲು. ಈ ಇರಿಯಲು ಬಲ್ಲವನಾದರೆ ವೀರನಾಗು. ಹರಿಷಡ್ವರಗಳನ್ನು ಗೆಲ್ಲಬಲ್ಲವನಾದರೆ ಯೋಗಿ ಆಗು. ತಾಳ್ಮೆಯ ಗುಣಗಳನ್ನು ಹೊಂದಿರಬೇಕು ಅಂದರೆ ರಾಜನಾಗು. ಲೋಕದ ನಾನಾ ಚಮತ್ಕಾರಗಳನ್ನು ಗೊತ್ತಿದ್ರೆ ತಿಳ್ಕೊಂಡಿದ್ರೆ ನೀನು ಮಂತ್ರಿಯಾಗು ಅಂತೇಳಿ ಸೋಮನಾಥ ತಿಳಿಸಿದ್ದಾನೆ. ಮುಂದಿನ ಪ್ರಶ್ನೆ, ರಾಜನಾಗಲು ಯಾವುದನ್ನು ತೊರೆದಿರಬೇಕು? ರಾಜ ಆದರೆ ಅವನು ಯಾವ ಗುಣಗಳನ್ನು ತ್ಯಜಿಸಬೇಕು? ತೊರೆ ನಾನಾರ್ಥಕ ಪದ. ತ್ಯಜಿಸು ಒಂದರ್ಥ, ಇನ್ನೊಂದರ್ಥ ನದಿ. ಯಾವ ಗುಣಗಳನ್ನು ತ್ಯಜಿಸಬೇಕು ರಾಜನಾದವನು? ಸಿಂಹಾಸನ ತ್ಯಜಿಸಬೇಕೋ, ರಾಜ್ಯವನ್ನು ತ್ಯಜಿಸಬೇಕೋ, ಕೋಪವನ್ನು ತ್ಯಜಿಸಬೇಕೋ, ಶಾಪವನ್ನು? ಉತ್ತರ ಈ ಕೋಪವನ್ನು ತ್ಯಜಿಸಬೇಕು. ಯಾಕೆಂದರೆ ಒಬ್ಬ ರಾಜ ಆ ಒಂದು ಸಾಮ್ರಾಜ್ಯದಲ್ಲಿ ಸಂಪೂರ್ಣವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳೋ ಜವಾಬ್ದಾರಿ ಅವನ ಮೇಲೆ ಇರ್ತದೆ. ಎಲ್ಲ ಜವಾಬ್ದಾರಿಗಳನ್ನು ಅವನೇ ತೆಗೆದುಕೊಳ್ಳೋದು, ಅಂತಿಮವಾದ ತೀರ್ಮಾನವನ್ನು. ಹಾಗಾಗಿ ಅವನು ಕೋಪವನ್ನು ಯಾವತ್ತೂ ಕೂಡ ಮಾಡ್ಕೊಳ್ಬಾರ್ದು. ಪ್ರತ್ಯಕ್ಷ ಕಂಡರೂ ಪ್ರಾಮಾಣಿಸಿ ನೋಡುವಂಥ ಗಾದೆ ಮಾತಿದೆಯಲ್ವಾ, ಅದೇ ರೀತಿಯಾಗಿ ಒಬ್ಬ ರಾಜನಾದವನು ಕೋಪವನ್ನು ಅವನು ತ್ಯಜಿಸುವಂಥ ಗುಣವನ್ನು ಹೊಂದಿರಬೇಕು. ಇಲ್ಲಾಂದ್ರೆ ಅವನು ರಾಜನಾಗೋದಕ್ಕೆ ಅರ್ಹನಲ್ಲ ಅಂತ. ಮುಂದಿನ ಪ್ರಶ್ನೆ, ಯೋಗಿ ಎಂದರೆ ಯಾರು? ಯೋಗಿ ತದ್ಭವ ಪದ ಜೋಗಿ. ಯಕಾರ ಜಕಾರ ಆಗ್ತದೆ. ಯಕಾರ ಜಕಾರವನ್ನು ಒಂದು ಬದಲಾವಣೆಯನ್ನು ಹೊಂದುತ್ತದೆ. ಹರಿಷಡ್ವರಗಳನ್ನು ಗೆದ್ದವನೋ, ಉಪದೇಶ ಮಾಡುವವನೋ, ತಪಸ್ಸನ್ನು ಮಾಡುವವನೋ, ಯೋಗ ಮಾಡುವವನೋ? ತಪಸ್ಸನ್ನು ಮಾಡಿದವ್ರನ್ನೆಲ್ಲ ಯೋಗಿ ಅನ್ನೋಕ್ಕಾಗ್ತದ? ಉಪದೇಶ ನೀಡೋವನ್ನೆಲ್ಲ ಯೋಗಿ ಅನ್ನೋಕ್ಕಾಗ್ತದ? ಯೋಗ ಮಾಡೋವನ್ನೆಲ್ಲ ಯೋಗಿ ಅನ್ನೋಕ್ಕಾಗ್ತದ? ಯಾರನ್ನು ಯೋಗಿ ಅನ್ಬೋದು? ಹರಿಷಡ್ವರ್ಗಗಳನ್ನು
ತ್ಯಜಿಸಿದವನು ಅಥವಾ ಗೆದ್ದವನು. ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ ಅಂತ ಏನು ಕರಿತೀವಲ್ವಾ, ಈ ಅರಿಷಡ್ವರಗಳನ್ನು ಗೆದ್ದವನನ್ನು ನಾವು ಯೋಗಿ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಪುಲಿಗೆರೆ ಸೋಮನಾಥನ ಅಂಕಿತ ನಾಮ ಯಾವುದು? ಪುಲಿಗೆರೆ ಸೋಮನಾಥನ ಅಂಕಿತ ನಾಮ ಈಗಾಗಲೇ ನಾನು ತಿಳಿಸಿದ್ದೀನಿ, ಹರಹರ ಶ್ರೀ ಚನ್ನ ಸೋಮೇಶ್ವರ. ಇದು ಪುಲಿಗೆರೆ ಸೋಮನಾಥನ ಅಂಕಿತ ನಾಮ. ಆಮೇಲೆ ಮುಂದಿನ ಭಾಗ 2-3 ಅಂಕದ ಪ್ರಶ್ನೆಗಳು ಈ ಪದ್ಯ ಭಾಗದಿಂದ ಕೇಳುವ ಸಾಧ್ಯತೆಗಳು ಇದ್ದಾವೆ. ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯ ಏನು? ಧನ ಅಂದರೆ ಸಂಪತ್ತು, ಹಣ. ಸುತ ಅಂದರೆ ಮಗ, ಪುತ್ರ, ಸಮಾನಾರ್ಥಕ ಪದ. ಮಗ ಅಥವಾ ಪುತ್ರ. ಅನುಭವಿಸೋದಕ್ಕೆ ಎಷ್ಟು ಸಂಪತ್ತಿದ್ರೂ ಕೂಡ ಅದನ್ನು ನಾವು ಅನುಭವಿಸೋಕ್ಕಾಗಲ್ಲ ಅಂದಮೇಲೆ ಅಂತಹ ಸಂಪತ್ತು ನಮ್ಮ ಬಳಿ ಸಾಕಷ್ಟು ಇದ್ದರೂ ಕೂಡ ಅದು ವ್ಯರ್ಥ. ಹಾಗೆಯೇ ವಯಸ್ಸಾದ ತಂದೆ ತಾಯಿಗಳನ್ನು ನೋಡ್ಕೊಳ್ದೇ ಇರತಕ್ಕಂಥ ಯಾವ ಬೇಜವಾಬ್ದಾರಿ ಮಗ ಇರ್ತಾನಲ್ವಾ, ಅಂತಹ ಮಗ ಇದ್ದರೆ ನಿಷ್ಪ್ರಯೋಜಕ, ಅವನಿದ್ದು ಕೂಡ ಸತ್ತಂತೆ. ಹಾಗಾಗಿ ಒಬ್ಬ ಮಗನಾದವನು ತಂದೆ ತಾಯಿಗಳನ್ನು ನೋಡ್ಕೊಳ್ಳುವ ಸಂಪೂರ್ಣ ಜವಾಬ್ದಾರಿ ಯಾವ ಸಮಯದಲ್ಲಿ? ಅದು ವೃದ್ಧಾಪ್ಯದಲ್ಲಿ. ಮಗುವಾಗಿದ್ದಾಗ ಏನು ಮಾಡ್ತಾರೆ ತಂದೆ ತಾಯಿಗಳು? ಮಗುವನ್ನು ನೋಡ್ಕೊಂಡಿರ್ತಾರೆ. ಹಾಗೆಯೇ ವೃದ್ಧಾಪ್ಯದಲ್ಲಿ ತಂದೆ ತಾಯಿಗಳು ಕೂಡ ಮಗುವಿಗೆ ಸಮಾನ. ಅದಕ್ಕೋಸ್ಕರ ಆ ಮಗನ ಆದವನು ತಂದೆ ತಾಯಿಗಳನ್ನು ವೃದ್ಧಾಪ್ಯದಲ್ಲಿ ನೋಡ್ಕೊಳ್ಳುವ ಸಂಪೂರ್ಣ ಜವಾಬ್ದಾರಿಯನ್ನು ಅವನು ತೆಗೆದುಕೊಳ್ಬೇಕು. ಅವನು ಒಬ್ಬ ಪ್ರಯೋಜಕವಾದಂತಹ ಮಗ ಆಗ್ತಾನೆ, ಸೂಕ್ತವಾದ ಮಗ ಆಗ್ತಾನೆ. ಇಲ್ಲಾಂದ್ರೆ ಅವನು ನಿಷ್ಪ್ರಯೋಜಕವಾದ ಮಗ ಅಂತೇಳಿ ಸೋಮನಾಥ ಇಲ್ಲಿ ತಿಳಿಸಿದ್ದಾನೆ. ಮುಂದಿನ ಪ್ರಶ್ನೆ, ರಾಜ ಮತ್ತು ಮಂತ್ರಿಗಳಿಗೆ ಇರಬೇಕಾದಂತಹ ಅರ್ಹತೆಗಳು ಯಾವ್ಯಾವು? ರಾಜ ತದ್ಭವ ಪದ ರಾಯ. ರಾಜ ಮಂತ್ರಿಗಳಿಗೆ ಇರಬೇಕಾದಂಥ, ಒಬ್ಬ ರಾಜ ಆಗಬೇಕು ಅಂದರೆ ಏನಿರಬೇಕು ಅಂತಂದರೆ, ಇವಾಗಲೇ ನಾನು ಹೇಳಿದ್ದೀನಿ ಏನು, ರಾಜನಿಗೆ ಮುಖ್ಯವಾಗಿ ತಾಳ್ಮೆಯ ಗುಣಗಳು ಇರಬೇಕು. ಎಲ್ಲ ಸಂಪೂರ್ಣ ಅಂತಿಮ ತೀರ್ಮಾನ ಅವನ ಕೈಲಿರೋದ್ರಿಂದ, ಆ ಸಾಮ್ರಾಜ್ಯಕ್ಕೆ ಅಧಿಪತಿ ಅವನೇ ಆಗಿರೋದ್ರಿಂದ ಒಬ್ಬ ರಾಜನಾದವನು ಕೋಪವನ್ನು ತ್ಯಜಿಸಿದವನು ಆಗಿರಬೇಕು. ಕೋಪದ ಕೈಗೆ ಅವನು ತನ್ನ ಮನಸ್ಸನ್ನು ಕೊಟ್ಟರೆ ಏನಾಗ್ತದೆ, ತನ್ನ ಬುದ್ಧಿಯನ್ನು ಕೊಟ್ಟರೆ ಏನಾಗ್ತದೆ, ಸಂಪೂರ್ಣವಾಗಿ ನ್ಯಾಯ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ಒಬ್ಬ ರಾಜನಾದವನು ಕೋಪವನ್ನು ತ್ಯಜಿಸಬೇಕು. ಆಮೇಲೆ ಮಂತ್ರಿ ಆದವನು ಹೇಗಿರಬೇಕು? ಮಂತ್ರಿ ಅಂದ್ರೇನು? ರಾಜನ ಬಲಗೈ ಇದ್ದಂಥವನು. ಒಂದು ರೀತಿ ರಾಜ ಏನೇ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಹೋಗ್ತಾನೆ ಅದಕ್ಕೆಲ್ಲ ಬೆಂಬಲ ಕೊಡ್ತಕ್ಕಂಥದ್ದು, ಅಥವಾ ಇದನ್ನು ಈ ಕೆಲಸನ ಈ ರೀತಿಯಾಗೇ ಮಾಡಬೇಕು ಅಂತ ತಿಳಿಸ್ಕೊಡೋನು ಯಾರು? ಮಂತ್ರಿ. ಹಾಗಾಗಿ ಅವನಿಗೆ ಲೋಕದ ನಾನಾ ಚಮತ್ಕಾರಗಳು ಗೊತ್ತಿರಬೇಕು. ಈಗ ಬರಗಾಲ ಬಂದಿರ್ತತೆ, ಬರಗಾಲ ಬಂದಾಗ ಪ್ರಜೆಗಳ ಮೇಲೆ ಅತಿ ಹೆಚ್ಚು ತೆರಿಗೆ ಹಾಕೋಕ್ಕಾಗುತ್ತಾ? ಆ ವಿಚಾರ ಯಾರಿಗೆ ಗೊತ್ತಿರಬೇಕು? ಮಂತ್ರಿಗೆ. ಆ ವಿಚಾರವನ್ನು ಮಂತ್ರಿ ಯಾರಿಗೆ ಹೇಳಬೇಕು? ರಾಜನಿಗೆ ಹೇಳಬೇಕು. ಹಾಗಾಗಿ ಈ ಮಂತ್ರಿಗೆ ಇರಬೇಕಾದಂಥ ಅರ್ಹತೆಗಳು ಏನು ಅಂದರೆ, ಒಬ್ಬ ಮಂತ್ರಿಗೆ ಆದವನಿಗೆ ಅರ್ಹತೆ ಏನು ಅಂದರೆ, ಅವನು ಲೋಕದಲ್ಲಿರ್ತಕ್ಕಂಥ ನಾನಾ ವಿಚಾರಗಳ ಬಗ್ಗೆ ಅವನು ತಿಳುವಳಿಕೆ, ಜ್ಞಾನ ಇರಬೇಕು. ಆವಾಗ ಮಾತ್ರ ಒಂದು ಸುಖಿ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ಸೋಮನಾಥ ಇಲ್ಲಿ ತಿಳಿಸಿದ್ದಾನೆ. ಆಯ್ತಲ್ಲ. ಆಮೇಲೆ ವೀರ ಅಥವಾ ಯೋಗಿಗೆ ಇರಬೇಕಾದಂಥ ಅರ್ಹತೆಗಳು ಯಾವ್ಯಾವು ಅಂತಲೂ ಬೇಕಾದ್ರೆ ಕೇಳ್ಬೋದು. ಇವಾಗ ರಾಜ ಮತ್ತು ಮಂತ್ರಿಗೆ ಇರಬೇಕಾದ ಅರ್ಹತೆಗಳನ್ನ ಕೇಳಿದ್ದೇನೆ. ಇನ್ನೊಂದು ಪ್ರಶ್ನೆ ಕೊಟ್ಬಿಟ್ಟು ವೀರ ಮತ್ತು ಯೋಗಿಗೆ ಇರಬೇಕಾದಂಥ ಅರ್ಹತೆಗಳು ಯಾವ್ಯಾವು ಅಂತಲೂ ಕೇಳ್ಬೋದು. ವೀರನಿಗೆ ಏನು ಅರ್ಹತೆ ಇರಬೇಕು? ಅವನಿಗೆ ಹಿರಿಯಲು ಬಲ್ಲವನಾಗಿರಬೇಕು. ಯಾಕೆಂದರೆ ಅವನು ಯೋಧ, ಅವನೊಬ್ಬ ಯೋಧನ ಕೆಲಸ ಏನು? ಎದುರಾಳಿಗಳನ್ನು ಹಿಮ್ಮೆಟ್ಟಿಸೋದೇ ಅವನ ಕೆಲಸ. ಹಾಗಾಗಿ ಒಬ್ಬ ವೀರನಾದವನಿಗೆ ಅವನು ಹಿರಿಯಲು ಅಥವಾ ಹೋರಾಡುವಂಥ ಮನೋಭಾವ ಇರಬೇಕು. ಹೇಡಿಯತ ಲಕ್ಷಣ ಅವನಲ್ಲಿ ಇರಬಾರ್ದು. ಹಾಗೆಯೇ ಯೋಗಿ ಆದವನು ಹರಿಷಡ್ವರ್ಗಗಳನ್ನು ತ್ಯಜಿಸಿದವನಾಗಿರಬೇಕು. ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ ಅಂತ ಏನು ಕರಿತೀವಿ ಹರಿಷಡ್ವರ್ಗಗಳನ್ನು, ಇವನು ಸಂಪೂರ್ಣವಾಗಿ ತ್ಯಜಿಸಿದವನು ಯೋಗಿ ಅಂತೇಳಿ ನಾವು ಕರಿತೀವಿ. ಅಂತಹ ಹರಿಷಡ್ವರ್ಗಗಳನ್ನ ತ್ಯಜಿಸಲಿಲ್ಲ ಅಂದರೆ ಅವನು ಯೋಗಿ ಆಗೋದಕ್ಕೆ ಅರ್ಹನಲ್ಲ ಎನ್ನುವ ವಿಚಾರಗಳನ್ನು ಪುಲಿಗೆರೆ ಸೋಮನಾಥ ತಿಳಿಸಿದ್ದಾನೆ.
ಮುಂದಿನ ಪದ್ಯಭಾಗ ಜಾಲಿಯ ಮರದಂತೆ. ಜಾಲಿಯ ಮರದಂತೆ ಪದ್ಯಭಾಗವನ್ನು ಬರೆದಿರ್ತಕ್ಕಂಥವರು ಪುರಂದರದಾಸರು. ಅಂದರೆ ಕೀರ್ತನಾ ಸಾಹಿತ್ಯ ಇದು, ಕೀರ್ತನ ಸಾಹಿತ್ಯ. ಪುರಂದರದಾಸರು ಕೀರ್ತನಗಾರರು. ಪುರಂದರದಾಸರ ಅಂಕಿತ ನಾಮ ಪುರಂದರ ವಿಠಲ. ಪುರಂದರ ವಿಠಲ ಇವರನ್ನು ನಾವು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರಿತೀವಿ. ಕರ್ನಾಟಕ ಸಂಗೀತ ಪಿತಾಮಹ ಯಾರು ಅಂದರೆ ಪುರಂದರದಾಸರು. ಜಾಲಿಯ ಮರದಂತೆ ಇರುವವರು ಯಾರು? ಸಜ್ಜನರೋ, ದುರ್ಜನರೋ, ವಿವೇಕಿಗಳೋ, ನೀತಿವಂತರೋ? ಜಾಲಿಯ ಮರ ಅಂದರೆ ಮುಳ್ಳನ್ನು ಆವರಿಸ್ಕೊಂಡಿರ್ತದೆ ಅಲ್ವಾ? ಅಂದರೆ ಸಮಾಜದಲ್ಲಿ ಕೆಟ್ಟ ಗುಣಗಳನ್ನು ಯಾರು ಹೊಂದಿರ್ತಾರೆ? ಸಜ್ಜನ ಹೊಂದಿರ್ತಾರ, ವಿವೇಕಿಗಳು ಹೊಂದಿರ್ತಾರ, ನೀತಿವಂತರು ಹೊಂದಿರ್ತಾರ? ಉತ್ತರ ದುರ್ಜನರು. ದುರ್ಜನರು ಗುಣವಾಚಕ ದುರ್. ದುರ್ಜನರು ಗುಣವಾಚಕ ಪದ ದುರ್. ಕೆಟ್ಟ ಜನಗಳು ಅಂತ ಏನು ಕರಿತೀವಿ ಸಮಾಜದಲ್ಲಿ, ಯಾವಾಗಲೂ ಕೇಡು ಬಯಸೋದೇ ಅವ್ರ ಕೆಲಸ, ಒಳ್ಳೇದು ಅನ್ನೋದು ಅವ್ರ ಮನಸ್ಸಲ್ಲಿ ಬರೋದೇ ಇಲ್ಲ. ಅಂಥವರು ಜಾಲಿಯ ಮರಕ್ಕೆ ಸಮಾನ. ಯಾಕೆಂದರೆ ಜಾಲಿಯ ಮರ ಬುಡದಿಂದ ತುದಿಯವರೆಗೂ ಮುಳ್ಳನ್ನೇ ಆವರಿಸ್ಕೊಂಡಿರ್ತದೆ. ಅದ್ರಾಗೆ ಹೂವನೂ ಇರಲ್ಲ, ಹಣ್ಣು ಇರಲ್ಲ, ನೆರಳು ಸಿಗಲ್ಲ, ಆಶ್ರಯನೂ ಸಿಗಲ್ಲ. ಹಾಗಾಗಿ ಆ ದುರ್ಜನರು ಜಾಲಿಯ ಮರಕ್ಕೆ ಸಮಾನ ಅಂತೇಳಿ ಜಾಲಿಯ ಮರಕ್ಕೆ ಹೋಲಿಕೆ ಮಾಡಿ ಪುರಂದರದಾಸರು ಹೇಳಿದ್ದಾರೆ. ಎರಡನೇ ಪ್ರಶ್ನೆ, ಧರೆಯೊಳಗೆ ದುರ್ಜನರು ಈ ರೀತಿ ಇದ್ದಾರೆ. ಧರೆ ಸಮಾನಾರ್ಥಕ ಪದಗಳು ಭೂಮಿ, ಇಳೆ, ಪೃಥ್ವಿ, ವಸುಂಧರೆ, ಯಾವುದಾದ್ರೂ ಎರಡು ಪದಗಳನ್ನ ಬರೀಬೇಕು. ಈ ಭೂಮಿಯ ಮೇಲೆ ದುರ್ಜನರು ಯಾವ ರೀತಿ ಇರ್ತಾರೆ? ಜಾಲಿಯ ಮರದಂತೆ, ವಂಗೆ ಮರದಂತೆ, ಆಲದ ಮರದಂತೆ, ತೆಂಗಿನ ಮರದಂತೆ. ಉತ್ತರ ಜಾಲಿಯ ಮರದಂತೆ. ಜಾಲಿಯ ಮುಳ್ಳು ಹೇಗೆ ವಿಶಾಲವಾಗಿ ಬರೀ ಬುಡದಿಂದ ತುದಿಯವರೆಗೆ ಮುಳ್ಳನ್ನು ಆವರಿಸ್ಕೊಂಡಿರ್ತದೋ ಹಾಗೆ ದುರ್ಜನರು ಕೆಟ್ಟ ಗುಣಗಳನ್ನು ಹೊಂದಿರ್ತಾರೆ. ಅದಕ್ಕೋಸ್ಕರ ಪುರಂದರದಾಸರು ಜಾಲಿಯ ಮರಕ್ಕೆ ಹೋಲಿಕೆ ಮಾಡಿದ್ದಾರೆ. ವಂಗೆ ಮರ ತಂಪಾದ ಗಾಳಿಯನ್ನು, ನೆರಳನ್ನು ಕೊಡ್ತದೆ. ಆಲದ ಮರ ವಿಶಾಲವಾಗಿ ಹಬ್ಕೊಂಡಿರ್ತದೆ, ಅದು ಕೂಡ ಸದಾಕಾಲ ಒಳ್ಳೆಯ ಆಮ್ಲಜನಕವನ್ನು ನಮಗೆ ಕೊಡ್ತಾ ಹೋಗ್ತದೆ. ಜೊತೆಗೆ ಅದು ನೂರಾರು ವರ್ಷಗಳ ಕಾಲ ಬದುಕಿರ್ತದೆ. ಇನ್ನು ತೆಂಗಿನ ಮರ ಕಲ್ಪವೃಕ್ಷ ಅಂತೇಳಿ ಕರಿತೀವಿ ನಾವು ಅದನ್ನು. ಅದರಲ್ಲಿ ಯಾವುದೇ ವೇಸ್ಟೇಜ್ ಅನ್ನೋದು ಸಿಗೋದೇ ಇಲ್ಲ. ಹಾಗಾಗಿ ಜಾಲಿಯ ಮರ ದುರ್ಜನರಿಗೆ ಹೋಲಿಕೆ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಜಾಲಿಯ ಮರ ಯಾರಿಗೆ ನೆರಳನ್ನು ಕೊಡುವುದಿಲ್ಲ? ಯಾರಿಗೆ ನೆರಳು ಕೊಡಲ್ಲ? ಉತ್ತರ ಇಲ್ಲಿ ಆಪ್ಷನ್ ಇರೋದು ಬಿಸಿಲಲ್ಲಿ ಬಳಲಿ ಬಂದವರಿಗೋ, ಮಳೆಯಲ್ಲಿ ನೆನೆದು ಬಂದವರಿಗೋ, ಹಸಿದು ಬಂದವರಿಗೆ, ಹೊಟ್ಟೆ ತುಂಬಿದವರಿಗೆ. ಉತ್ತರ ಆ ಬಿಸಿಲಲ್ಲಿ ಬಳಲಿ ಬಂದವರಿಗೆ. ಬಳಲಿ ಅಂದರೆ ಸುಸ್ತಾಗಿ, ಆಯಾಸ ಆಗಿ ಅಲ್ವಾ? ಎಲ್ಲೋ ನಡ್ಕೊಂಡು ಹೋಗ್ತಿರ್ತಾನೆ ಒಬ್ಬ ವ್ಯಕ್ತಿ, ಅಲ್ಲಿ ಯಾವುದೋ ಒಂದು ಮರ ಇದ್ದರೆ ಅದರ ಆಶ್ರಯವನ್ನು ಪಡ್ಕೊಳ್ತಾನೆ. ಬಿಸಿಲು, ಗಾಳಿನೋ ಮತ್ತೊಂದು ಏನಾದರೂ ಪರಿಸರ ವೈಪರೀತ್ಯಗಳು ಉಂಟಾಗಿದ್ದಂಥ ಸಂದರ್ಭದಲ್ಲಿ ಅಲ್ವಾ? ಅಥವಾ ಅವನು ನಡ್ಕೊಂಡು ಹೋಗ್ತಿರ್ಕಂಥ ಆಯಾಸ ಆದಂಥ ಸಂದರ್ಭದಲ್ಲಿ ಒಂದು ಮರದ ಆಶ್ರಯವನ್ನು ಅವನು ಪಡ್ಕೊಳ್ಳೋಕ್ಕೆ ಇಚ್ಛೆ ಪಡ್ತಾನೆ. ಹಾಗಾಗಿ ಜಾಲಿಯ ಮರ ಯಾರಿಗೆ ನೆರಳನ್ನು ಕೊಡೋದಿಲ್ಲ ಅಂದರೆ ಬಿಸಿಲಲ್ಲಿ ಬಳಲಿ ಬಂದವರಿಗೆ, ಆಯಾಸ ಆಗಿ ಬಂದವರಿಗೆ ನೆರಳನ್ನು ಅದು ಕೊಡೋದಿಲ್ಲ. ಯಾಕೆಂದರೆ ಎಲೆ ಇದ್ದರೆ ಸೊಪ್ಪಿದ್ರೆ ತಾನೇ ಅದ್ರಾಗ ನೆರಳಿರೋದು, ಇರೋದೆಲ್ಲ ಬರೀ ಮುಳ್ಳೆ. ಮುಂದಿನ ಪ್ರಶ್ನೆ, ಜಾಲಿಯ ಮರ ಇವರಿಗೆ ಹಣ್ಣು ಕೊಡುವುದಿಲ್ಲ. ಹಣ್ಣು ಯಾರಿಗೆ? ಹಸಿದು ಬಂದವರಿಗೋ, ಹೊಟ್ಟೆ ತುಂಬಿದವ್ರಿಗೋ, ಬಿಸಿಲಲ್ಲಿ ಬಳಲು ಬಂದವರಿಗೋ, ಮಳೆಯಲ್ಲಿ ಬಂದವರಿಗೋ. ಉತ್ತರ ಹಸಿದು ಬಂದವ್ರಿಗೆ. ವ್ಯಕ್ತಿ ಯಾವಾಗ ತಿನ್ನೋದಕ್ಕೆ ಅಂತ ಹೋಗ್ತಾನೆ? ಹಸುವಾದಾಗ. ಹಸುವಾಗಿಲ್ಲ ಅಂದರೆ ಅವನಾಗ ತಿನ್ನೋಕೆ ಹೋಗ್ತಾನೆ ಅಲ್ವಾ? ಹಾಗಾಗಿ ಹಸಿದು ಬಂದವರಿಗೆ ಹಣ್ಣನ್ನು ಕೊಡೋದಿಲ್ಲ, ಫಲ ಅಲ್ವಾ? ಅದರ ಫಲವನ್ನು, ಹಣ್ಣನ್ನು ನಾವು ತಿನ್ನೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅದು ಕಹಿಯಾದ ಗುಣವನ್ನು ಹೊಂದಿರ್ತತೆ, ವಿಷವನ್ನು ಹೊಂದಿರ್ತತೆ. ಹಾಗಾಗಿ ಜಾಲಿಯ ಮರ ಹಣ್ಣನ್ನು ಯಾರಿಗೆ ಕೊಡೋದಿಲ್ಲ ಅಂದರೆ ಹಸಿದು ಬಂದವರಿಗೆ ಹಣ್ಣನ್ನು ಕೊಡುವುದಿಲ್ಲ. ಮುಂದಿನ ಪ್ರಶ್ನೆ, ಜಾಲಿಯಲ್ಲಿ ಇದರ ವಾಸನೆ ಇಲ್ಲ. ಜಾಲಿಯ ಮರದಲ್ಲಿ ಯಾವುದರ ವಾಸನೆ ಇಲ್ಲ? ಕುಸುಮ ವಾಸನೆ ಇಲ್ವೋ, ಹಣ್ಣಿನ ವಾಸನೆ ಇಲ್ವೋ, ಮಣ್ಣಿನ ವಾಸನೆ ಇಲ್ವೋ, ಬೆವರಿನ ವಾಸನೆ ಇಲ್ವೋ? ಉತ್ತರ ಆ
ಕುಸುಮ ವಾಸನೆ. ಕುಸುಮ ಸಮನಾರ್ಥಕ ಪದ, ಹೂವು ಇನ್ನೊಂದು ಅರ್ಥ ಕುಸುಮ, ಸರಿಯೇನು, ಪುಷ್ಪ. ಜಾಲಿಯ ಮರದಲ್ಲಿ ಯಾವುದರ ವಾಸನೆ ಇರೋದಿಲ್ಲ ಅಂದರೆ ಹೂವಿನ ವಾಸನೆ ಇರುವುದಿಲ್ಲ, ಕುಸುಮದ ವಾಸನೆ ಇರುವುದಿಲ್ಲ, ಪರಿಮಳವಾದ ವಾಸನೆ ಇರುವುದಿಲ್ಲ. ಯಾಕೆಂದರೆ ಅದರ ಹೂವನೇ ದುರ್ವಾಸನೆಯನ್ನು ಬೀರುವಂತಹ ಅಥವಾ ವಾಸನೆ ಇಲ್ಲದಿರ್ತಕ್ಕಂಥ ಒಂದು ಹೂವು ಆಗಿರೋದ್ರಿಂದ ಅದರ ವಾಸನೆಯನ್ನು ನಾವು ಸವಿಯೋದಕ್ಕೆ ಸಾಧ್ಯವಿಲ್ಲ. ಮುಂದಿನ ಪ್ರಶ್ನೆ, ಜಾಲಿಯ ರಸಸ್ವಾದ ಹೇಗಿರುತ್ತದೆ? ರಸ, ಸ್ವಾದ, ರುಚಿ ಹೇಗಿರ್ತದೆ? ಜೇನಿನಷ್ಟು ಸಿಹಿಯಾಗಿರ್ತದೋ, ವಿಷದಂತೆ ಇರ್ತದೋ, ಹಾಲಿನಷ್ಟು ಪವಿತ್ರವಾಗಿರ್ತದೋ, ಅಮೃತದಂಗೆ ಇರ್ತದೋ, ಅಥವಾ ಪಾಯಸದಂಗೆ ಸಿಹಿಯಾಗಿರ್ತದೋ? ಉತ್ತರ ವಿಷದಂತೆ. ಜಾಲಿಯ ಮರದ ರಸ, ಸ್ವಾದ, ರುಚಿ ವಿಷದಂತೆ ಇರ್ತದೆ, ಕಹಿಯಾಗಿರ್ತದೆ. ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ. ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ. ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತಿಹ, ಇಲ್ಲಿ ಹಸಿದು ಬಂದವರಿಗೆ ಏನು ಇರುವುದಿಲ್ಲ. ನೆರಳುನೋ, ಕುಸುಮ ವಾಸನೆನೋ, ಸ್ಥಳನೋ, ಹಣ್ಣು? ಉತ್ತರ ಹಸಿವು ಅಂತ ತಕ್ಷಣ ಬಂದಾಗ ಏನೋ ಹಣ್ಣು. ಹಸಿದು ಬಂದವರಿಗೆ ಹಣ್ಣು ಇರುವುದಿಲ್ಲ. ಮುಂದಿನ ಪ್ರಶ್ನೆ, ದುರ್ಗಂಧ ಬಿಡದಿರುವುದು ಇದು. ಯಾವುದು ದುರ್ಗಂಧವನ್ನು ಬಿಡುವುದಿಲ್ಲ? ದುರ್ಗಂಧ ಗುಣವಾಚಕ ಪದ ದುರ್. ದುರ್ಜನ ಗುಣವಾಚಕ ಪದ ದುರ್, ದುರ್ಗಂಧ ಗುಣವಾಚಕ ಪದ ದುರ್, ಅಷ್ಟೇ ಅಂತಲೇ ಬರಿಬೇಕು. ದುರ್ಗಂಧ ಬಿಡದಿರುವುದು, ಕೆಟ್ಟ ವಾಸನೆಯನ್ನು ಬಿಡ್ತಾ ಇರ್ತಕ್ಕಂಥದ್ದು ಯಾವುದು ಅಂದರೆ ಊರು ಹಂದಿನೋ, ಹುಲಿನೋ, ಕಾಡು ಹಂದಿನೋ, ಸಿಂಹನೋ? ಉತ್ತರ ಊರ ಹಂದಿ. ಊರ ಹಂದಿಗೆ ಯಾವತ್ತೂ ಕೂಡ ಅದು ದುರ್ಗಂಧವನ್ನು, ಕೆಟ್ಟ ವಾಸನೆಯನ್ನು ಬಿಡೋದೇ ಇಲ್ಲ. ಯಾಕೆಂದರೆ ಊರ ಹಂದಿ ವಾಸ ಮಾಡೋದು ಕೊಳಚೆ ಪ್ರದೇಶಗಳಲ್ಲಿ, ಹಾಗಾಗಿ ಅದು ಯಾವಾಗಲೂ ಕೆಟ್ಟ ವಾಸನೆಯಿಂದಲೇ ಕೂಡಿರ್ತದೆ. ಆಮೇಲೆ ಮುಂದಿನ ಪ್ರಶ್ನೆ, ತತ್ವಜ್ಞಾನವನ್ನು ಕೇಳದವರು ಯಾರು? ತತ್ವಜ್ಞಾನ, ಒಳ್ಳೆಯ ಜ್ಞಾನವನ್ನು ಕೇಳದೇ ಇರತಕ್ಕಂಥವರು ಯಾರು? ಗುಣವಂತರೋ, ನಿಶಾಚಾರಿಗಳು, ಬುದ್ಧಿವಂತರೋ, ಘೋರ ಪಾಪಿಗಳು? ಉತ್ತರ ಘೋರ ಪಾಪಿಗಳು. ಘೋರ ಪಾಪಿಗಳು ತತ್ವಜ್ಞಾನವನ್ನು ಎಂದಿಗೂ ಕೂಡ ಕೇಳುವುದಿಲ್ಲ. ಘೋರ ಪಾಪಿ ಗುಣವಾಚಕ ಘೋರ. ಘೋರ ಪಾಪಿ ಗುಣವಾಚಕ ಘೋರ ಅಂದರೆ ಕ್ರೂರವಾದವನು, ಕೆಟ್ಟ ಪಾಪವನ್ನು ಮಾಡಿದವನು. ಅವ್ರು ಯಾವತ್ತೂ ತತ್ವಜ್ಞಾನದ ಬಗ್ಗೆ ತಿಳುವಳಿಕೆ, ಅರಿವು ಇರೋದೇ ಇಲ್ಲ. ಅವ್ರ ಗುಣನೇ ಹುಟ್ಟರು ಗುಣ ಸುಟ್ಟರು ಹೋಗಲ್ಲ ಅಂತ ಹೇಳ್ತಾರಲ್ವ, ಅದೇ ರೀತಿಯಾದಂಥ ಗುಣವನ್ನು ಹೊಂದಿರತಕ್ಕಂಥವ್ರು ಈ ಘೋರ ಪಾಪಿಗಳು. ಮುಂದಿನ ಪ್ರಶ್ನೆ, ಘೋರ ಪಾಪಿ ಇದನ್ನು ಬಿಡುವುದಿಲ್ಲ. ಯಾವುದನ್ನು? ಒಳ್ಳೆಯದನ್ನು ಬಿಡಲ್ವೋ, ಕ್ರೂರ ಕರ್ಮವನ್ನು ಬಿಡಲ್ವೋ, ಸತ್ಯವನ್ನು, ಚಿಂತೆಯನ್ನು? ಉತ್ತರ ಕ್ರೂರ ಕರ್ಮವನ್ನು ಅವನು ಬಿಡೋದಿಲ್ಲ. ಕೆಟ್ಟ ಕೆಲಸ ಮಾಡೋದನ್ನ ಘೋರ ಪಾಪಿ ಆದವನು ಯಾವತ್ತಿಗೂ ಬಿಡೋದಿಲ್ಲ. ಅವನು ಘೋರ ಪಾಪಿ ಅಂದರೆ ಕೆಟ್ಟ ಕೆಲಸ ಮಾಡೋದೇ ಅವನ ಕೆಲಸ. ಹಾಗಾಗಿ ಕ್ರೂರ ಕರ್ಮವನ್ನು, ಕೆಟ್ಟ ಕೆಲಸವನ್ನು, ಕರ್ಮ ಅಂದರೆ ಕೆಲಸ, ಕಾಯಕ, ಕೆಟ್ಟ ಕೆಲಸ ಮಾಡೋದನ್ನು ಅವನು ಬಿಡೋದಿಲ್ಲ. ಮುಂದಿನ ಪ್ರಶ್ನೆ, ಊರ ಹಂದಿಗೆ ಷಡ್ರಸವನ್ನಿಕ್ಕಲು ನಾರುವ ದುರ್ಗಂಧ ಬಿಡದಿಲ್ಲದೆ ಎಂಬಲ್ಲಿ ಷಡ್ರಸ ಅನ್ನವೆಂದರೆ ಏನು? ಷಡ್ರಸ ಅನ್ನ ಅಂದರೆ 6 ರೀತಿಯ ವಸ್ತುಗಳು, 6 ರೀತಿಯ ಧಾನ್ಯಗಳು, 6 ರೀತಿಯ ಆಹಾರದ ರುಚಿಗಳು, ಅಥವಾ 6 ರೀತಿಯ ಬಟ್ಟೆಗಳು. ಷಡ್ರಸ ಅನ್ನ. ಷಟ್ ಅಂದರೆ 6, 6 ಬಗೆಯ ಅನ್ನ. ಯಾವುದು? ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು. ಇಷ್ಟು 6 ಬಗೆಯ ರುಚಿಗಳು ಅಂಥೇಳಿ ಕರಿತೀವಿ. ಆ 6 ಬಗೆಯ ರುಚಿಗಳನ್ನು ಊರ ಹಂದಿಗೆ ಕೊಟ್ಟರೂ ಕೂಡ ಅದು ಏನನ್ನು ಸೇವನೆ ಮಾಡ್ತತೆ? ಗಲೀಜನ್ನು ಸೇವನೆ ಮಾಡ್ತತೆ. ಹಾಗಾಗಿ 6 ಬಗೆಯ ಆಹಾರದ ರುಚಿಗಳು ಯಾರಿಗೆ ಬೇಕಿಲ್ಲ? ಊರ ಹಂದಿಗೆ ಬೇಕಿಲ್ಲ. ಅಥವಾ ಕೊಟ್ಟರೂ ಕೂಡ ಅದು ಅದನ್ನು ನೆನಪಿಸ್ಕೊಳ್ಳೋದಿಲ್ಲ. ಅಂದರೆ ಕೆಟ್ಟವ್ರಿಗೆ ನಾವೆಷ್ಟೇ ಒಳ್ಳೇದು ಮಾಡಿದ್ರೂ ಅವರು ನೆನಪಿಸ್ಕೊಳ್ಳೋದಿಲ್ಲ ಎನ್ನುವಂಥದ್ದನ್ನು ಹೋಲಿಕೆ ಮಾಡಿ ತಿಳಿಸಿದ್ದಾರೆ. ಮುಂದಿನ ಪ್ರಶ್ನೆ, ದುರ್ಜನರು ಇಂಥ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ. ದುರ್ಜನರ ಯಾವ ಮಾತಿಗೆ ಕೊನೆಯಿಲ್ಲ? ಒಳ್ಳೆಯ ಮಾತಿಗೋ, ಸತ್ಯವಾದ ಮಾತಿಗೋ, ಭಿನ್ನಾಣದ ಮಾತಿಗೋ, ಅಥವಾ ಕೆಟ್ಟ ಮಾತಿಗೋ? ಉತ್ತರ ಭಿನ್ನಾಣದ ಮಾತು. ವಯ್ಯಾರದ ಮಾತುಗಳಿಗೆ ಯಾವತ್ತಿಗೂ ಅವ್ರಿಗೆ ಕೊನೆಯೇ ಇರೋದಿಲ್ಲ. ಹುಟ್ಟಿನಿಂದ ಸಾಯೋವರೆಗೂ ಅವರು ಅದೇ ಗುಣನೇ.
ಕೆಟ್ಟದ್ದನ್ನು ಹೇಳೋದೇ ಅಥವಾ ಮಾತಾಡ್ಕೊಂಡು ಅವ್ರ ಕೆಲಸ ಸಾಧಿಸ್ಕೊಳ್ಳೋದೇ ಅವರ ಉದ್ದೇಶ ಆಗಿರ್ತದೆ. ಮುಂದಿನ ಪ್ರಶ್ನೆ, ಜಾಲಿಯ ಮುಳ್ಳು ಹೀಗೆ ಆವರಿಸಿರುತ್ತದೆ. ಯಾವ ರೀತಿಯಾಗಿ? ಅಡ್ಡಲಾಗಿ ಆವರಿಸ್ಕೊಂಡಿರ್ತದೋ, ಜೀವನ ಪರ್ಯಂತ ಆವರಿಸ್ಕೊಂಡಿರ್ತದೋ, ಉದ್ದವಾಗಿ ಆವರಿಸ್ಕೊಂಡಿರ್ತದೋ, ಮೂಲಾಗ್ರ ಪರ್ಯಂತನೋ. ಜೀವನ ಪರ್ಯಂತನೂ ಮುಳ್ಳೇ ಇರೋದು ಜಾಲಿಯ ಮರದಲ್ಲಿ. ಆದರೆ ಪುರಂದರದಾಸರು ತಿಳಿಸಿರ್ತಕ್ಕಂಥದ್ದು ಏನು ಅಂದರೆ, ಮೂಲಾಗ್ರ ಪರ್ಯಂತ, ಹುಟ್ಟಿನಿಂದ ಸಾಯುವವರೆಗೆ ಕೆಟ್ಟ ಗುಣಗಳನ್ನು ಹೇಗೆ ಕೆಟ್ಟ ಜನರು ದುರ್ಜನರು ಹೊಂದಿರ್ತಾರೋ ಹಾಗೆ ಜಾಲಿಯ ಮುಳ್ಳು ಮೂಲಾಗ್ರ ಪರ್ಯಂತ ಅಂದರೆ ಅರ್ಥ ಬುಡದಿಂದ ತುದಿಯವರೆಗೆ, ಬುಡದಿಂದ ತುದಿಯವರೆಗೂ ಕೂಡ ಏನು ಹೊಂದಿರ್ತತೆ? ಮುಳ್ಳುಗಳನ್ನು ಹೊಂದಿರ್ತತೆ. ಇದನ್ನು ಪುರಂದರದಾಸರು ತಿಳಿಸಿದ್ದಾರೆ ಕೀರ್ತನೆಗಳಲ್ಲಿ. ಮುಂದಿನ ಪ್ರಶ್ನೆ, ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ. ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವು ಪುರಂದರ ವಿಠಲ. ಪುರಂದರದಾಸರು ಈ ಕೀರ್ತನೆಯಲ್ಲಿ ಕುನ್ನಿ ಮಾನವರು ಎಂದು ಯಾರನ್ನ ಕರೆದಿದ್ದಾರೆ? ತೊಟಕಾದರೂ ಉಪಕಾರಿಗಳನ್ನು, ಭಿನ್ನಾಣದ ಮಾತನಾಡುವವರನ್ನು, ಅನ್ನದಾನಿಗಳನ್ನು, ಮಾತೇ ಆಡದೇ ಇರತಕ್ಕಂಥವನು. ಉತ್ತರ, ಭಿನ್ನಾಣದ ಮಾತನಾಡುವವರನ್ನು. ಭಿನ್ನಾಣ ವಯ್ಯಾರ ತದ್ಭವ ಪದ. ಭಿನ್ನಾಣ ವಯ್ಯಾರ, ವಯ್ಯಾರದ ಮಾತುಗಳನ್ನು ಆಡೋರು ಅನ್ನಕ್ಕೆ ಸೇರಿದ ಕುನ್ನಿ ಅಂತೇಳಿ ಪುರಂದರದಾಸರು ಕರೆದಿದ್ದಾರೆ. ಮುಂದಿನ ಪ್ರಶ್ನೆ, ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ ಎಂದು ಪುರಂದರದಾಸರು ಹೇಳಿರುವ ಮಾತಿನ ಭಾವವೆಂದರೆ ಅರ್ಥ ಏನು ಅಂದರೆ, ದುರ್ಜನರು ಉಪಕಾರ ಮಾಡದೆ ಭಿನ್ನಾಣದ ಮಾತನಾಡ್ತಾರೆ. ಭಿನ್ನಾಣದ ಮಾತನಾಡಿದರೂ ಉಪಕಾರಿಯಾಗಿರ್ತಾರೆ. ಉಪಕಾರ ಮಾಡುವುದು ಭಿನ್ನಾಣದ ಮಾತಿನ ಸ್ವಭಾವ. ಈ ದುರ್ಜನರು ಸಮಾಜಮುಖಿ ಕೆಲಸದಲ್ಲಿ ನಿರತರಾಗಿರ್ತಾರೆ. ಉತ್ತರ, ದುರ್ಜನರು ಉಪಕಾರ ಮಾಡದೆ ಭಿನ್ನಾಣದ ಮಾತುಗಳನ್ನು ಆಡ್ತಾರೆ. ಯಾರೋ ಮಾಡಿರೋದನ್ನು ತಾನೇ ಮಾಡಿದ್ದೀನಿ ಅಂತ ಜಂಬ ಕೊಚ್ಕೊಳ್ಳೋದು, ಅಂತಹ ವಯ್ಯಾರದ ಮಾತುಗಳನ್ನು ಯಾರು ಆಡ್ತಿರ್ತಾರೆ? ದುರ್ಜನರು. ಮುಂದಿನ ಪ್ರಶ್ನೆ, ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಇದೆಯಲ್ಲ, ಆಯ್ತು. ಪುರಂದರದಾಸರ ಕೀರ್ತನೆಗಳ ಅಂಕಿತ ನಾಮ ಯಾವುದು? ಈಗಾಗಲೇ ಹೇಳಿದ್ದೀನಿ, ಪುರಂದರ ವಿಠಲ. ಪುರಂದರ ವಿಠಲ ಅನ್ನೋದು ಪುರಂದರದಾಸರ ಕೀರ್ತನೆಗಳ ಅಂಕಿತ ನಾಮ. ವಚನಗಾರರು ಅಂಕಿತ ನಾಮ ಬರ್ತದೆ, ಕೀರ್ತನಗಾರರ ಅಂಕಿತ ನಾಮನೂ ಬರ್ತದೆ. ಇದನ್ನು ನೀವು ಸರಿಯಾಗಿ ಗಮನ ಇಟ್ಕೊಂಡು ಪರೀಕ್ಷೆಯಲ್ಲಿ ಬರೀಬೇಕು. ಮುಂದಿನ ಪದ್ಯ ಭಾಗ, ಹಬ್ಬಲಿ ಅವರ ರಸಬಳ್ಳಿ ಎನ್ನುವಂತಹ ಜಾನಪದ ಸಾಹಿತ್ಯ. ಈ ಒಂದು ಪದ್ಯ ಭಾಗದಲ್ಲಿ ನಿಮಗೆ ಸಂದರ್ಭ ಸಹಿತ ವಿವರಿಸಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಮುಖ್ಯವಾದ ಪ್ರಶ್ನೆ ಯಾವುದು ಅಂತಂದರೆ, ಹಿತ್ತಾಳೆಗಿಂತ ಬಲುಹೀನ. ಹಿತ್ತಾಳೆ ಅನ್ನೋದೇನದೊಂದು ಲೋಹ, ಅಂದರೆ ಕಡಿಮೆ ಬೆಲೆ ಬಾಳುವಂತಹ ಲೋಹ. ಬಲುಹೀನ, ಹಿತ್ತಾಳೆಗಿಂತನೂ ಬಲುಹೀನ. ಆಯ್ಕೆ, ಈ ಮೇಲಿನ ವಾಕ್ಯವನ್ನು ಅಲಸಂಗಿ ಗೆಳೆಯರು ಸಂಪಾದಿಸಿರ್ತಕ್ಕಂತಹ ಗರತಿಯ ಹಾಡು ಎನ್ನುವ ಜನಪದ ತ್ರಿಪದಿಗಳ ಸಂಗ್ರಹದಿಂದ ಆಯ್ಕೆ ಮಾಡಿಕೊಂಡ ಹಬ್ಬಲಿ ಅವರ ರಸಬಳ್ಳಿ ಎನ್ನುವ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇಷ್ಟು ಬರೆದ್ರೆ 1 ಅಂಕ. ಸಂದರ್ಭ, ವ್ಯಕ್ತಿ ಸಂಬಂಧಗಳಲ್ಲಿ ನಮ್ಮ ಪ್ರೀತಿಯವರೊಡನೆ ಇರಬೇಕಾದಂತಹ ರೀತಿ ನೀತಿಗಳನ್ನು ಇಲ್ಲಿ ತಿಳಿಸ್ಕೊಡ್ತಾರೆ. ಆಗದೇ ಇರುವವರೊಡನೆ ಬರುವ ವೈರ ಸಂಬಂಧವ, ವೈರತ್ವ, ಶತ್ರುತ್ವ ಮನೋಭಾವನೆ, ಗೆಳೆತನದ ಸಂಬಂಧ ಯಾವುದೇ ರೀತಿಯಿಂದಲೂ ಕಳಂಕ ಬರಬಾರ್ದು ಎಂದು ಗೆಳೆತನವನ್ನು ಕುರಿತು ಹೇಳುವಂತಹ ಸಂದರ್ಭ ಇದು ಆಗಿದೆ. ವಿವರಣೆ ಏನಪ್ಪ ಅಂದರೆ, ನಾವು ಮಾಡುವ ಗೆಳೆತನ ಸಹವಾಸವು ಯಾವಾಗಲೂ ಉತ್ತಮವಾಗಿರಬೇಕು. ಉತ್ತಮರ ಗೆಳೆತನ ಬಂಗಾರದ ಪುತ್ಥಳಿ ಇದ್ದಂತೆ. ಇದಲ್ವಿ? ಉತ್ತಮರ ಗೆಳೆತನ ಬಂಗಾರದ ಪುತ್ಥಳಿಗೆ ಸಮಾನ. ಬಂಗಾರ ಅಂದ್ರೇನು? ಬೆಲೆ ಬಾಳುವಂತಹ ಲೋಹ, ಅದು ಸರ್ವಶ್ರೇಷ್ಠ ಲೋಹ. ಆಭರಣಗಳನ್ನು ನಾವು ಬಂಗಾರದಿಂದಲೇ ಮಾಡಿಸ್ಕೊಳ್ತೀವಿ. ಹಿತ್ತಾಳೆಯಿಂದ ನಾವು ಆಭರಣಗಳನ್ನು ಮಾಡಿಸ್ಕೊಳ್ಳಲ್ಲ ಅಲ್ವಾ? ಹಾಗಾಗಿ ಒಬ್ಬ ಮನುಷ್ಯ ಯಾವಾಗ್ಲೂ ಒಳ್ಳೆಯವರ ಸ್ನೇಹವನ್ನು ಮಾಡಿದಾಗ ಏನಾಗ್ತದೆ, ಅವನು ಅಭಿವೃದ್ಧಿ ಹೊಂದುತ್ತಾ ಹೋಗ್ತಾನೆ. ಈಗ ನಾವು ಗಾದೆ ಮಾತು ಹೇಳ್ತೇವೆ, ಸವಾಸದಿಂದ ಸನ್ಯಾಸಿ ಕೆಟ್ಟ ಅಂತ. ಹಾಗಾಗಿ ಕೆಟ್ಟ ಗುಣಗಳನ್ನು ಹೊಂದಿರೋರ ಜೊತೆ ಯಾವಾಗಲೂ ಇದ್ದರೆ ಅವನಿಗೂ ಅದೇ ಗುಣಗಳನ್ನು ನಾನು ಒಂದ್ಸಲ ಮಾಡಿಬಿಡೋಣ ಅನ್ನುವಂಥ ಯೋಚನೆ ಬರ್ತಾ ಹೋಗ್ತದೆ. ಅದಕ್ಕೋಸ್ಕರ ಇಲ್ಲಿ ಜಾನಪದರು ತಿಳಿಸಿರೋದು ಎಷ್ಟು ಚೆನ್ನಾಗಿ ಜಾನಪದ ಸಾಹಿತ್ಯ ಅನ್ನೋದು ನಮಗೆ ನಮ್ಮ ಬದುಕಿಗೆ ಆಧಾರವಾಗಿದೆ ನೋಡಿ. ಅದು
ಅಲ್ವಾ? ಹಾಗೆ ಮತ್ತಹೀನರ ಗೆಳೆತನವನ್ನು ಮಾಡಿದ್ರೆ ಹಿತ್ತಾಳೆಗಿಂತ ಬಲುಹೀನ. ಮತ್ತಹೀನರು ಅಂದರೆ ಮಾನ ಮರ್ಯಾದೆ ಇಲ್ಲದವರು ಅಂತಲೂ ಆದರೂ ಆಗ್ಬೋದು ಅಲ್ವಾ? ಅವ್ರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಗುಣವನ್ನು ಹೊಂದಿರಲ್ಲ. ತಮ್ಮ ಸ್ನೇಹಿತರಿಗಾದ್ರೂ ಅವರು ಕೆಟ್ಟ ಗುಣಗಳನ್ನೇ ಹೊಂದಿರ್ತಾರೆ. ಅಂಥವರನ್ನು ನಾವು ಸಹವಾಸವನ್ನು ಮಾಡಬಾರ್ದು ಎನ್ನುವಂಥ ವಿಚಾರಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಈ ಮಾತು ಬಂದಿದೆ, ಹಿತ್ತಾಳೆಗಿಂತ ಬಲುಹೀನ ಅಂತ. ಒಂದು ವೇಳೆ ಕೆಟ್ಟವರ ಸಹವಾಸವನ್ನು ಗೆಳೆತನವನ್ನು ಮಾಡಿದ್ರೆ ಇದ್ದಟ್ಟು ಬುದ್ಧಿ ಕಳ್ಕೊಂಡ, ಇರೋ ನಮ್ಮಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ಒಳ್ಳೆಯ ಬುದ್ಧಿನೂ ಏನಾಗ್ತದೆ ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿಗಳು ಬರ್ತವೆ. ಇಷ್ಟು ವಿಚಾರಗಳನ್ನು ಈ ಒಂದು ಪ್ರಶ್ನೆಗೆ ಬರೀಬೇಕಾಗ್ತದೆ. ಇದಕ್ಕೆ ಅಲ್ಲಿಗೆ ಒಟ್ಟು 3 ಅಂಕಗಳು ನಿಮಗೆ ಸಂದರ್ಭಕ್ಕೆ ಇರ್ತದೆ. ಮುಂದಿನ ಪ್ರಶ್ನೆ, ನೀ ತಂಪನನ್ನ ತವರಿಗೆ. ಆಯ್ಕೆ ಈ ಮೇಲಿನ ಸಾಲನ್ನು ಅಲಸಂಗಿ ಗೆಳೆಯರು ಸಂಪಾದನೆ ಮಾಡಿರ್ತಕ್ಕಂತಹ ಅಬ್ಬಲಿಯವರ ರಸಬಳ್ಳಿ ಎನ್ನುವ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಗರತಿಯ ಹಾಡು. ಸಂದರ್ಭ, ಹೆಣ್ಣಿನ ತವರ ಪ್ರೀತಿ ಮರೆಯಲಾರಂಥದ್ದು. ತಾನು ಉಂಡು ಆಡಿ ಬೆಳೆದಂತಹ ಗರತಿ ಒಬ್ಬ ಹೆಣ್ಣು ಮಗಳು ತಾಯಿ ಮತ್ತು ತನ್ನ ತವರಿನ ಬಗೆಗೆ ಹೇಳುವಂತಹ ಒಂದು ಮಾತು ಇದಾಗಿದೆ. ಹೆಣ್ಣು ಮಕ್ಕಳು ಯಾವತ್ತಿದ್ರೂ ತನ್ನ ಗಂಡನ ಮನೆಗೆ ಕೊಟ್ಟ ಮನೆಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ತವ್ರ ಮನೆಗೆ ಅಥವಾ ತನ್ನ ತವ್ರ ಮನೆಯಲ್ಲಿರ್ತಕ್ಕಂಥ ತಾಯಿಯ ಬಗೆಗೆ ಅವರು ಯಾವ ರೀತಿಯಾದಂಥ ಮನೋಭಾವನೆಯನ್ನು ಹೊಂದಿದ್ದಾರೆ ಅನ್ನೋದನ್ನು ನಾವು ಈ ಒಂದು ಪ್ರಶ್ನೆಯಲ್ಲಿ ಅರ್ಥ ಮಾಡ್ಕೋಬಹುದು. ಈ ಒಂದು ಜಾನಪದ ಸಾಹಿತ್ಯದಲ್ಲಿ ನಾವು ತಿಳ್ಕೊಳ್ತಾ ಹೋಗಬಹುದು. ಏನಪ್ಪ ಅಂದರೆ, ಹೆಣ್ಣಿಗೆ ತವರು ಮನೆಯೆಂದರೆ ತನ್ನ ಕಷ್ಟ ಸುಖಗಳನ್ನು ತನ್ನ ತಾಯಿಯ ಬಳಿ ಹೇಳ್ಕೊಳ್ಳುವಂತಹ ನೆಲೆ. ಅದು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ತನ್ನ ತಾಯಿ ಹತ್ರ ಬೇಕಾದರೆ ಅವಳು ಸಂಪೂರ್ಣವಾದ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಜನಪದ ಹೆಣ್ಣು ಮಗಳೊಬ್ಬಳು ತನ್ನ ತಾಯಿಯನ್ನು ಯಾವುದಕ್ಕೆ ಹೋಲಿಕೆ ಮಾಡಿದಾಳೆ? ಬ್ಯಾಸಗಿ ದಿವಸಕ್ಕೆ ಬೇವಿನ ಮರ ಹೇಗೆ ತಂಪನ್ನು ಕೊಡ್ತದೋ, ಬೇಸಿಗೆ ಕಾಲದಲ್ಲಿ ಎಲ್ಲ ಮರಗಳು ಏನಾಗಿರ್ತವೆ, ಎಲೆಗಳೆಲ್ಲ ಉದುರೋಗಿರ್ತವೆ. ಆ ಸಂದರ್ಭದಲ್ಲಿ ನಮಗೆ ನೆರಳನ್ನು ಕೊಡುವಂಥ ಮರ ಯಾವುದು? ಬೇವಿನ ಮರ. ಅದು ಬಹು ಆಯ್ಕೆ ಪ್ರಶ್ನೆಗೆ ಮುಖ್ಯ. ಬ್ಯಾಸಗಿ ದಿವಸಕ್ಕೆ ಯಾವ ಮರ ತಂಪು? ಬೇವಿನ ಮರ. ಬ್ಯಾಸಗಿ ತದ್ಭವ ಪದ ವೈಶಾಖ. ವೈಶಾಖ ಅಲ್ಲ, ವೈಶಾಖ. ಇದು ಒಂದು ಮಾಸ ಬೇಸಿಗೆ ಅಂತ. ಬೇಸಿಗೆ ಕಾಲದಲ್ಲಿ ಬೇವಿನ ಮರ ಎಷ್ಟು ತಂಪಾದ ವಾತಾವರಣ, ಗಾಳಿಯನ್ನು, ನೆರಳನ್ನು ಕೊಡ್ತದೋ ನಮಗೆ. ಹಾಗೆಯೇ ಭೀಮಾ ನದಿ, ಕೃಷ್ಣಾ ನದಿಯ ಉಪನದಿ, ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಭಾಷೆ ಅಲ್ವಾ, ಅದಕ್ಕೆ ಭೀಮಾ ನದಿನೂ ಕೂಡ ಯಾವಾಗಲೂ ಭೂಮಿಯನ್ನು ಸದಾಕಾಲ ತಂಪಾಗಿ ಇಡುವಂತೆ ಮಾಡ್ತಾಳೆ. ಯಾವಾಗ? ಬೇಸಿಗೆ ಕಾಲದಲ್ಲಿ. ಮಳೆಗಾಲದಲ್ಲಾದರೆ ಮಳೆ ಬರ್ತೈತೆ ಸರಿ, ಬೇಸಿಗೆ ಕಾಲದಲ್ಲಿ ಭೂಮಿ ಒಣಗಿ ದಗದಗ ಅಂತ ಉರಿತಿರ್ತೈತಲ್ಲ, ಆ ಸಂದರ್ಭದಲ್ಲಿ ಭೀಮಾ ನದಿ ಭೂಮಿಯನ್ನು ತಂಪಾಗಿ ಇಡ್ತಾಳೆ. ಹಾಗೆಯೇ ಹಡೆದವ್ವ ಯಾವಾಗಲೂ ತವರಿಗೆ ತಂಪಾದ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಾಳೆ ಎನ್ನುವ ವಿಚಾರಗಳನ್ನು ತಿಳಿಸುವಾಗ ತನ್ನ ತಾಯಿಯ ಮಹತ್ವ ಎಷ್ಟಿದೆ ಅನ್ನೋದನ್ನು ಒಬ್ಬ ಹೆಣ್ಣುಮಗಳ ಬಾಯಿಯಲ್ಲಿ ಅಥವಾ ಅವರ ಮನಸ್ಸಿನಲ್ಲಿ ಅಭಿವ್ಯಕ್ತಗೊಂಡಿರ್ತಕ್ಕಂಥ ಭಾವನೆಗಳನ್ನು ನಾವಿಲ್ಲಿ ನೋಡಬಹುದು. ಇಷ್ಟೊಂದು ನೀವು ಸ್ವಾರಸ್ಯವಾಗಿ ಬರೀಬಹುದು. ಮುಂದಿನ ಪ್ರಶ್ನೆ, ಹಬ್ಬಲಿ ಅವರ ರಸಬಳ್ಳಿ. ರಸಬಳ್ಳಿ, ರಸ ಅಂದರೆ ಪ್ರೀತಿ ತುಂಬಿಟ್ಟಿರ್ತಕ್ಕಂಥ ಬಳ್ಳಿ ಗರಕಿಯ ಕುಡಿಯಂಗಿ ಹಬ್ಬಲಿ ಅಂತ ಅವಳು ಹೇಳ್ತಾಳೆ. ಇರಲಿ, ಈ ಮೇಲಿನ ವಾಕ್ಯವನ್ನು ಅಲಸಂಗಿ ಗೆಳೆಯರು ಸಂಪಾದನೆ ಮಾಡಿರ್ತಕ್ಕಂತಹ ಗರತಿಯ ಹಾಡು ಎನ್ನುವ ಜಾನಪದ ತ್ರಿಪದಿಯಲ್ಲಿ ಹಬ್ಬಲಿ ಅವರ ರಸಬಳ್ಳಿ ಎಂಬ ಜಾನಪದ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹೆಣ್ಣು ಮಕ್ಕಳು ತಮ್ಮ ತವರನ್ನು ಕುರಿತು ಕೃತಜ್ಞತಾ ಮನೋಭಾವನೆಯನ್ನು ಹೊಂದಿರ್ತಾರೆ. ಗಂಡನ ಮನೆಯಲ್ಲಿದ್ದ ಹೆಣ್ಣುಮಗಳು ತನ್ನ ಒಂದು ತವ್ರ ಮನೆಯನ್ನು ಹಾಲುಂಡ ತವರು ಅಂತೇಳಿ ಅವಳು ಕರಿತಾಳೆ. ಅವಳು ಉಪಕಾರನೇ ತಿಂದಿರ್ತಾಳೋ, ಊಟನೇ ಮಾಡಿರ್ತಾಳೋ, ಉಪವಾಸನೇ ಇರ್ತಾಳೋ, ಅದು ಬೇರೆ ಪ್ರಶ್ನೆ. ಅವಳು ಬೆಳಿಬೇಕಾದ್ರೆ ಹುಟ್ಟಿ ಬೆಳೆದಂಥ ಸಂದರ್ಭದಲ್ಲಿ ಕಷ್ಟ, ನೋವು, ನಲಿವು, ಎಷ್ಟೇ ಸುಖ ದುಃಖಗಳನ್ನು ಅನುಭವಿಸಿರ್ಬೋದು. ಆದರೆ ತನ್ನ ತವ್ರ ಮನೆಯಲ್ಲಿ ಬಗೆಗೆ ಇರ್ತಕ್ಕಂಥ ಅವಳ ಪ್ರೀತಿ, ಅಭಿಮಾನ ಎಷ್ಟು ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ ನೋಡಿ. ಹಾಗಾಗಿ ಜಾನಪದ ಸಾಹಿತ್ಯ ಕನ್ನಡ ಸಾಹಿತ್ಯದ ಒಂದು ಭಾಗವೂ ಕೂಡ ಹೌದು. ಇರಲಾಯಿತು. ಹೀಗೆ ತಾನು ಉಂಡು ಬೆಳೆದಂಥ ಪ್ರೀತಿಯ ಹಾಲುಂಡ ತವರನ್ನು ಅವಳು ಕುರಿತು ಹೇಳ್ತಾ ಇದ್ದಾಳೆ. ಅದರ ಬಗ್ಗೆ ನಾನು ಎಷ್ಟು ಹೊಗಳಿದ್ರೂ ಸಾಕಾಗೋದಿಲ್ಲ. ಅಪಾರವಾದ ಪ್ರೀತಿ, ವಿಶ್ವಾಸ, ನಂಬಿಕೆ ಇಟ್ಟು ಉಪಕಾರ ಸ್ಮರಣೆಯಾಗಿ ಒಳೆದಂಡಲಿರ್ತಕ್ಕಂಥ ಗರಿಕೆಯ ಗುಡಿ ಹಂಗೆ ಗರ್ಕೆ ನಾವೆಷ್ಟೇ ನಾಶ ಮಾಡ್ತೀವಿ ಅಂದ್ರೂ ನಾಶ ಮಾಡೋಕ್ಕೋದ್ರೂ ಅದು ನಾಶ ಆಗೋದೇ ಇಲ್ಲ. ಹೊಳೆ ನಾನಾರ್ಥಕ ಪದ, ನದಿ,
ಕಾಂತಿ, ಎರಡು ಪದಗಳನ್ನ ಬರೀಬಹುದು. ಹೊಳೆ ದಂಡೆಯಲ್ಲಿ ಹೇಗೆ ಗರಕ್ಕಿ ಇರ್ತದಲ್ವಾ, ಆ ಗರಕ್ಕಿಯ ಹುಲ್ಲು ನಾವೆಷ್ಟೇ ನಾಶ ಮಾಡೋಕೆ ಹೋದ್ರೂ ನಾಶ ಆಗೋದೇ ಇಲ್ಲ, ಅಷ್ಟರ ಮಟ್ಟಿಗೆ ಅದು ಚಿಗುರ್ಕಂಡು ಬೆಳೀತತೆ. ಹಾಗೆಯೇ ನನ್ನ ತವರು ಮನೆ ಈ ಗರಕಿಯ ಕುಡಿಯಂಗೆ ಪ್ರೀತಿ ತುಂಬಿದ ರಸಬಳ್ಳಿಯಂತೆ ಹರಡ್ಕೊಳ್ಳಿ. ಬಳ್ಳಿ ರಸ ಇದ್ರೆ ತಾನೇ ಬೇರೆ ಬೇರೆ ಗಿಡಗಳ ಮರಗಳ ಜೊತೆ ಹರಡ್ಕೊಳ್ಳೋಕೆ ಸಾಧ್ಯ. ಹಾಗೆಯೇ ತವ್ರ ಮನೆಯೂ ಅಷ್ಟೇ ಪ್ರೀತಿ ತುಂಬಿದ ರಸಬಳ್ಳಿಯಂತೆ ಅದು ಹರಡ್ಕೊಳ್ಬೇಕು ಅಂತೇಳಿ ತನ್ನ ತವರು ಮನೆಯನ್ನು ಕುರಿತು ಆಕೆ ತಿಳಿಸ್ತಾ ಇದ್ದಾಳೆ. ಯಾರು? ಒಬ್ಬ ಹೆಣ್ಣು ಮಗಳು. ಮುಂದಿನ ಪ್ರಶ್ನೆ, ಮುಂದಿನ ಪದ್ಯ ಭಾಗ ಬೆಳಗು ಜಾವ ದ.ರಾ. ಬೇಂದ್ರೆ ಈ ಒಂದು ಪದ್ಯ ಭಾಗವನ್ನು ಬರೆದಿದ್ದಾರೆ. ವಂದಿಸಿ ಬರೆಯರಿಗೆ ಈ ಒಂದು ಪದ್ಯ ಭಾಗದಿಂದ ನಿಮಗೆ ಪ್ರಶ್ನೆಯನ್ನು ಕೇಳೋ ಸಾಧ್ಯತೆ ಇದೆ. ಯಾಕೆಂದರೆ ದ.ರಾ. ಬೇಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಕ್ಕಂತಹ ಕವಿ. 4 ತಂತಿ ಎನ್ನುವಂಥ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಜೇನ್ನೊಣದ ಮೊದಲನೇ ಪ್ರಶ್ನೆ, ಜೇನ್ನೊಣದ ಹೆದೆಗೆ ಬಾಣವನ್ನು ಹೂಡಿದವನು ಯಾರು? ಮಾರನೋ, ಸೂರ್ಯನೋ, ಶಿವನೋ, ಬೇಟೆಗಾರನೋ? ಉತ್ತರ ಮಾನ ಅಥವಾ ಮನ್ಮಥ. ಜೇನ್ನೊಣದ ಹೆದೆಗೆ ಬಾಣವನ್ನು ಹೂಡಿದವನು ಯಾರು ಅಂದರೆ ಮಾರ ಅಥವಾ ಮನ್ಮಥ. ಎರಡನೇ ಪ್ರಶ್ನೆ, ಕವಿ ಬೇಟೆಗಾರ ಎಂದು ಕರೆದಿರುವುದು ಯಾರನ್ನ? ಬೆಳಕನ್ನೋ, ಸೂರ್ಯನನ್ನೋ, ಚಂದ್ರನನ್ನೋ, ಮಾರನನ್ನು? ಕವಿ ಬೇಟೆಗಾರ ಎಂದು ಕರೆದಿರುವುದು ಯಾರನ್ನ? ಬೆಳಕನ್ನು. ಬೆಳಕು. ಯಾಕೆಂದರೆ ಬೇಟೆಗಾರನ ಗುರಿ ಯಾವ ರೀತಿಯಾಗಿ ಇರ್ತದೋ ಹಾಗೆಯೇ ಬೆಳಕಿನ ಗುರಿನೂ ಅಷ್ಟೇ. ಯಾವ ಸ್ಥಳನೂ ಬಿಡೋದಿಲ್ಲ, ಎಲ್ಲ ಸ್ಥಳದಲ್ಲೂ ಬೆಳಕು ಅನ್ನೋದು ಆವರಿಸ್ಕೊಬಿಡ್ತದೆ. ಹಾಗಾಗಿ ಬೇಟೆಗಾರ ಅಂತೇಳಿ ಕವಿ ಅಲ್ಲಿ ಕರೆದಿದ್ದಾನೆ. ಮುಂದಿನ ಪ್ರಶ್ನೆ, ಜಗವು ಇದಕ್ಕೆ ಸೋತಿದೆ. ಯಾವುದಕ್ಕೆ ಸೋತೈತೆ? ಎಳನಗೆಗೆ. ಎಳನಗೆ ಇದೆಯಲ್ವಾ, ಚಿಕ್ಕ ಮಕ್ಕಳ ನಗು ಇದೆಯಲ್ಲ, ಆ ನಗುವಿಗೆ ಇಡೀ ಜಗತ್ತೇ ಸೋಲ್ಬಿಡ್ತದೆ. ಯಾಕೆಂದರೆ ಮಕ್ಕಳ ಮನಸ್ಸು ಯಾವಾಗಲೂ ನಿಷ್ಕಲ್ಮಶತೆಯಿಂದ ಕೂಡಿರ್ತದೆ. ಹಾಗಾಗಿ ಎಳನಗೆಗೆ ಜಗತ್ತು ಸೋತಿದೆ. ಮುಂದಿನ ಪ್ರಶ್ನೆ, ಉಸಿನಿದ್ದೆ ಸಾಕು ಎಂದು ಕವಿ ಇವರಿಗೆ ಹೇಳಿದ್ದಾರೆ. ಯಾರಿಗೆ? ಶಿಕ್ಷಕರಿಗೋ, ರೈತರಿಗೋ, ಮಕ್ಕಳಿಗೋ, ಮುದುಕರಿಗೋ? ಉತ್ತರ ಮಕ್ಕಳಿಗೆ. ಉಸಿನಿದ್ದೆ ಅಂದರೆ ಸುಳ್ಳು ನಿದ್ದೆ. ಉಸಿನಿದ್ದೆ ಗುಣವಾಚಕ ಉಸಿ. ಸುಮ್ಮನೆ ಮಲ್ಕೊಳ್ಳೋದು, ನಿದ್ದೆ ಬರೋಲ್ಲ ಆದರೂ ಸುಮ್ಮನೆ ಮಲ್ಕೊಬಿಡ್ತೀನಿ ಅಂತ ಮಲ್ಕೊಳ್ಳೋದು, ಅಂಥದ್ದು ಏನು ಕೆಲಸ ಮಾಡಬೇಕಾಗುತ್ತೋ ಅಂತ. ಮಕ್ಕಳಿಗೆ ಉಸಿನಿದ್ದೆ ಸಾಕು ಅಂತೇಳಿ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಇದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ. ಯಾವುದಕ್ಕೆ ಸೆಳವಿದೆ ಅಂತ್ಯ? ಜೀವನದ ನದಿಗೋ, ಕೊಳದ ನದಿಗೋ, ಅಥವಾ ಸಮುದ್ರದ ನದಿಗೋ, ಅಥವಾ ಕೆರೆಯ ನೀರಿಗೋ? ಉತ್ತರ ಜೀವನದ ನದಿಗೆ ಸೆಳವಿದೆ. ನಮ್ಮನ್ನದು ಸೆಳಿತಾ ಇರ್ತದೆ. ಅಂದರೆ ಯಾವಾಗ ಬೇಕಾದರೂ ಜೀವನ ಅನ್ನೋದು ಅಂತ್ಯ ಆಗ್ಬೋದು. ಹಾಗಾಗಿ ನಾವು ನಮ್ಮ ಜೀವನದ ಗುರಿಯ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಅಂತ ಕವಿ ಇಲ್ಲಿ ತಿಳಿಸಿದ್ದಾನೆ. ಯಾವುದಕ್ಕೆ ಸೆಳವಿದೆ ಅಂದರೆ ಜೀವನದ ನದಿಗೆ. ಯಾವಾಗ ಬೇಕಾದರೂ ಅದು ಬತ್ತೋಗ್ಬೋದು ಜೀವನದ ನದಿ ಅನ್ನೋದು. ಮುಂದಿನ ಪ್ರಶ್ನೆ, ಕವಿಯ ಪ್ರಕಾರ ಇದು ಮತ್ತೆ ಚಿಗುರ್ತದೆ. ಏನು ಚಿಗುರೋದು? ಬಾನು ಚಿಗುರ್ತದೋ, ಮರ ಚಿಗುರ್ತದೋ, ಮುಪ್ಪು ಚಿಗುರ್ತದೋ, ಹರೆಯ ಚಿಗುರ್ತದೋ? ಉತ್ತರ ಮರ. ಮರವನ್ನು ನಾವು ಕಡ್ದಾಕಿದ್ರೂ ಏನಾಗ್ತದೆ? ಬುಡದಲ್ಲಿ ಒಂದು ಚೂರಾದ್ರೂ ಚಿಗುರು ಬಿಡ್ತದೆ. ಆದರೆ ಯೌವನ ಅನ್ನೋದು ಆಗಲ್ಲ. ಈ ಯೌವನ ಅನ್ನೋದು ಬೆಳಗು ಜಾವವನ್ನು ಯೌವನಕ್ಕೆ ಹೋಲಿಕೆ ಮಾಡಿದ್ದಾನೆ ಕವಿ. ಈ ಯೌವನ ಅನ್ನೋದು ಕೇವಲ ಕ್ಷಣಿಕವಾದದ್ದು. ಹಾಗಾಗಿ ಈ ಯೌವನವನ್ನು ನಾವು ಸಂಪೂರ್ಣವಾಗಿ ಸದುಪಯೋಗಪಡಿಸ್ಕೊಳ್ಬೇಕು ಅಂತೇಳಿ ಕವಿ ಇಲ್ಲಿ ತಿಳಿಸಿದ್ದಾನೆ. ಮುಂದಿನ ಪ್ರಶ್ನೆ, ಯಾವುದು ಚಿಂತನದಿ ಮುಳುಗಿರಲಿ ಎಂದು ಕವಿ ಬೇಂದ್ರೆ ಆಶಿಸಿದ್ದಾರೆ? ಯಾವುದು ಚಿಂತನದಿ? ಬಾಲ್ಯನೋ, ಮುಪ್ಪೋ, ಹರೆಯನೋ, ಜೀವನನೋ? ಉತ್ತರ ಮುಪ್ಪು. ನಮಗೆ ವೃದ್ಧಾಪ್ಯ ಆಗ್ತದೆ, ವಯಸ್ಸಾಗ್ತದೆ, ಮುಪ್ಪು ಬರ್ತದೆ. ಯೌವನ ಅನ್ನೋದು ಯಾವಾಗಲೂ ಹಿಂಗೆ ಇರ್ತದೋ? ಈ ವಯಸ್ಸಾಗ್ತಾ ಆಗ್ತಾ ಮನುಷ್ಯ ಏನಾಗ್ತಾನೆ? ವೃದ್ಧಾಪ್ಯಕ್ಕೆ ಹೊರಟೋಗ್ತಾನೆ. ಹಾಗಾಗಿ ಚಿಂತೆ ನಮ್ಮ ಆ ಒಂದು ಮುಪ್ಪು ಬರ್ತದೆ, ವೃದ್ಧಾಪ್ಯ ಬರ್ತದೆ ಅನ್ನುವಂಥ ಚಿಂತೆ ನಮ್ಮನ್ನು ಸದಾಕಾಲ ಕಾಡ್ತಿರ್ಬೇಕು. ಈ ಯೌವನದಲ್ಲಿ ನಾವೇನಾದ್ರೂ ಸಾಧನೆ ಮಾಡಬೇಕು ಎನ್ನುವ ವಿಚಾರಗಳನ್ನು ಕವಿ ಇಲ್ಲಿ ತಿಳಿಸಿದ್ದಾನೆ.
ಮುಂದಿನ ಪ್ರಶ್ನೆ, ಬಾನ್ ಒಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿರಲಿ ಮುಪ್ಪು ಚಿಂತನಿತ ತಾನು ಹರೆಯಕ್ಕೆ ಬೇರೆ ಹೊತ್ತೆ. ಈ ಕೆಳಗಿನ ಯಾವ ಜೋಡಿ ಹೊಂದಾಣಿಕೆ ಆಗ್ತದೆ? ಯಾವುದು? ಚಿಗುರು ಮುಪ್ಪೋ, ಹರೆಯ ಸುಗ್ಗಿನೋ, ಮುಪ್ಪು ಚಿಂತೆನೋ, ಹರೆಯ ಮುಪ್ಪೋ? ಉತ್ತರ ಮುಪ್ಪು ಚಿಂತೆ, ಆಮೇಲೆ ಹರೆಯ ಮತ್ತು ಸುಗ್ಗಿ. ಯೌವನ ಇದೆಯಲ್ವ, ಅದು ಒಂಥರ ಸುಗ್ಗಿ ಕಾಲ ಇದ್ದಂಗೆ. ಅದೇ ಮುಪ್ಪು ಇದೆಯಲ್ವಾ, ಅದು ಚಿಂತೆಗೆ ಈಡು ಮಾಡ್ತತೆ. ಹಾಗಾಗಿ 2 ಮತ್ತು 3 ಇವು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಬಾನ್ ಒಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ. ಈ ಸಾಲುಗಳಲ್ಲಿ ಹೊಮ್ಮಿರ್ತಕ್ಕಂಥ ಕವಿಯ ಭಾವವೆಂದರೆ, ಕವಿಯ ಭಾವ ಯಾವುದು? ಬಾನು ಮತ್ತು ಮರದ ನಿತ್ಯ ನೂತನತೆ ನಮಗಿಲ್ಲವೆಂದು, ಬದುಕಿನಲ್ಲಿ ನಿತ್ಯ ನೂತನತೆಯ ಸದಾ ಇರುತ್ತದೆಂಬುದು, ಮುಪ್ಪು ಚಿಂತನೆಗಳು ಸದಾ ಬಾಧಿಸುವೆಂಬುದು, ಹರೆಯ ಮತ್ತೆ ಮತ್ತೆ ಮರ ಕಳಿಸುವೆಂಬುದು. ಉತ್ತರ ಬದುಕಿನಲ್ಲಿ ನಿತ್ಯ ನೂತನತೆಯ ಸದಾ ಇರುತ್ತದೆ ಎಂಬುದು. ಮುಂದಿನ ಪ್ರಶ್ನೆ, 2-3 ವಾಕ್ಯದ ಪ್ರಶ್ನೆಗಳು ಕೂಡ ಈ ಪದ್ಯ ಭಾಗದಿಂದ ನಿಮಗೆ ಇರ್ತದೆ ಪ್ರಶ್ನೆಗೆ ಪರೀಕ್ಷೆನಲ್ಲಿ. ಪ್ರಶ್ನೆಗಳು ಯಾವ್ಯಾವು ಅಂದರೆ, ಒಂದು, ಬೆಳಕು ಬೇಟೆಗಾರ ಹೇಗೆ ಬರ್ತಾನೆ? ಮೂಡಣ ದಿಕ್ಕಿನಲ್ಲಿ ಕಣ್ಣು ತೆರೆದಾಗ ನಕ್ಷತ್ರಗಳೆಲ್ಲ ಜಾರಿ ಹೋಗ್ತವೆ, ಮರೆಯಾಗ್ತಾ ಹೋಗ್ತವೆ. ಕತ್ತಲೆಲ್ಲ ಸೋರಿ ಹೋಗ್ತತೆ, ತಮವೆಲ್ಲ ಸೋರಿ ಹೋಗಿ ಮನ್ಮಥನು ಜೇನ್ನೊಣದ ಹೆದೆಗೆ ಹೂಬಾಣವನ್ನು ಹೂಡಿ ಜಮ್ ಎಂದು ಬಿಟ್ಟಂತೆ ಅವುಗಳು ಹಾರಾಡ್ತಿರ್ಬೇಕಾದ್ರೆ ಆಗ ಗುಡಿಗೋಪುರಗಳಿಗೂ ಬಲ ಬೀಸಿದಂತೆ ಬೆಳಕು ಬೇಟೆಗಾರನವನು ಆಗಮನಿಸ್ತಾನೆ ಎನ್ನುವ ವಿಚಾರಗಳನ್ನು ಇಲ್ಲಿ ಪ್ರಶ್ನೆಗೆ ಉತ್ತರವಾಗಿ ಬರೆಯಬೇಕು. ಗುಡಿ ಗೋಪುರ, ಗುಣ ಏನು? ಜೋಡು ನುಡಿ ಪದ. ನಿಮಗೆ ಸ್ವಂತ ವಾಕ್ಯಕ್ಕೆ ಗುಡಿ ಗೋಪುರ ಈ ಪದವನ್ನು ಉಪಯೋಗಿಸಿಕೊಂಡು ಸ್ವಂತ ವಾಕ್ಯದಲ್ಲಿ ರಚಿಸಿ ಅಂತ ಕೊಟ್ಟರೆ ಈ ವಾಕ್ಯನೇ ನೀವು ಅಲ್ಲಿ ಬೇಕಾದರೆ ಬರೀಬಹುದು. ಮುಂದಿನ ಪ್ರಶ್ನೆ, ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಮಕ್ಕಳಿಗೆ ಹೇಳಲು ಕವಿ ಕಾರಣವೇನು? ಹುಸಿನಿದ್ದೆ ಎಂಬುದು ಸೋಮಾರಿಗಳ ಒಂದು ರೀತಿ ಲಕ್ಷಣ ಇದ್ದಂತೆ. ಬೆಳಗು ಜಾವದ ಸವಿಯನ್ನು ಸವಿಯಲು ಬೇಗ ಹೇಳಬೇಕು. ಬ್ರಾಹ್ಮಿ ಮುಹೂರ್ತ ಅಂತೇಳಿ ಕರಿತೀವಲ್ವ ಬೆಳಗು ಜಾವವನ್ನು. ಬ್ರಾಹ್ಮಿ ಮುಹೂರ್ತ ಅಂದರೆ 1 ಗಂಟೆ 36 ನಿಮಿಷ ಇರ್ತದೆ. 4 ಗಂಟೆಯಿಂದ ಆರಂಭ ಆಗ್ತದೆ. 4 ಗಂಟೆಯಿಂದ ಆರಂಭವಾಗಿ ಅದನ್ನು 1 ಗಂಟೆ 36 ನಿಮಿಷ ಇರ್ತದೆ. ಅದನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತೇಳಿ ಕರಿತೀವಿ, ಅಥವಾ ಬೆಳಗು ಜಾವ. ಅಂದರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬರ್ತಕ್ಕಂತಹ ಯೌವನ. ಈ ಸಮಯದಲ್ಲಿ ನಾವು ಹೆಚ್ಚು ಕ್ರಿಯಾಶೀಲತೆಯಿಂದ ಕೂಡಿರಬೇಕು. ಹೆಚ್ಚು ಕೆಲಸಗಳನ್ನು ಮಾಡ್ತಾ ಹೋದಾಗ ಹೆಚ್ಚು ಹೆಸರು ಕೂಡ ನಮಗೆ ಬರ್ತಾ ಹೋಗ್ತದೆ, ಹೆಚ್ಚು ಸಂಪಾದನೆಯೂ ಕೂಡ ನಾವು ಮಾಡ್ತಾ ಹೋಗ್ಬೋದು. ಹಾಗಾಗಿ ಈ ಒಂದು ಜೀವನವನ್ನು ತುಂಬಿರದಂತಹ ಒಂದು ಜೀವನ ತುಂಬಿ ಕುಡಿಯಬೇಕು. ಅದಕ್ಕೋಸ್ಕರ ನೀವು ಬೇಗ ಎಚ್ಚರಗೊಳ್ಳಿ ಮಕ್ಕಳೇ ಅಂಥೇಳಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, ಬಾನು ಮತ್ತು ಮರದ ನಿತ್ಯ ನೂತನೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಬಾನು ಅಂದರೆ ಆಕಾಶ ಅಲ್ವಾ? ಆಕಾಶ ಯಾವಾಗ ಬೇಕಾದ್ರೂ ಫಳಫಳ ಅಂತ ಹೊಳಿಬೋದು. ಹಾಗೆ ಮರ ಯಾವಾಗ ಬೇಕಾದ್ರೂ ಚಿಗುರಬಹುದು. ಆದರೆ ಈ ಬೆಳಗು ಜಾವ, ಈ ಯೌವನ ಅನ್ನೋದು ಏನಿದೆ ಮನುಷ್ಯನಿಗೆ, ಇದು ಮತ್ತೇನು ಮರಳು ಕಳಿಸೋದಿಲ್ಲ. ಹಾಗಾಗಿ ಇದರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಹರಿಸಬೇಕು ಎನ್ನುವ ವಿಚಾರಗಳನ್ನು ಕವಿ ಬೇಂದ್ರೆ ಹೇಳಿದರೆ ಆ ವಿಚಾರಗಳನ್ನು ನಾವಿಲ್ಲಿ ಈ ಪ್ರಶ್ನೆಗೆ ಉತ್ತರವಾಗಿ ಬರೀಬೇಕಾಗ್ತದೆ. ಮುಂದಿನ ಪದ್ಯ ಭಾಗ ಮುಂಬೈ ಜಾತಕ. GS ಶಿವರುದ್ರಪ್ಪನವರು ರಾಷ್ಟ್ರಕವಿಗಳು. ಮುಂಬೈ ಜಾತಕ ಪದ್ಯ ಭಾಗ ಯಾವ ಶೈಲಿನಲ್ಲಿ ರಚನೆ ಆಗಿದೆ ಅಂತ ಬೇಕಾದರೂ ಕೇಳ್ಬೋದು. ಅರ್ಜಿ ನಮೂನೆ ಶೈಲಿನಲ್ಲಿ ಮುಂಬೈ ಜಾತಕ ಪದ್ಯ ರಚನೆಯಾಗಿದೆ. ಬೆಳಗು ಜಾವನು ಬೇಕಾದ್ರೆ ಕೇಳ್ಬೋದು. ಮುಕ್ತಕಂಠ, ಬೆಳಗು ಜಾವ ಪದ್ಯ ಮುಕ್ತಕಂಠ. ಆಯ್ತು.
ಇದರಲ್ಲಿ ನಿಮಗೆ 5-6 ವಾಕ್ಯದ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ನಗರ ಜೀವದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಿತವಾಗಿದ್ದಾವೆ? ನಗರ ಜೀವನದಲ್ಲಿ ಯಂತ್ರದ ರೀತಿ ಒಬ್ಬ ಮನುಷ್ಯನ ಜೀವನ ಇರ್ತದೆ ಅಂತ. ಹುಟ್ಟಿನಿಂದ ಸಾಯುವವರೆಗೆ ಅತಂತ್ರವಾದ ಬದುಕು, ಮರುಕ ಹುಟ್ಟಿಸುವಂಥ ಯಾಂತ್ರಿಕ ಬದುಕು ಇದಾಗಿರ್ತದೆ. ಮಗು ಹುಟ್ಟುವುದೇ ಎಲ್ಲಿ? ಆಸ್ಪತ್ರೆಯಲ್ಲಿ. ಬೆಳೆದಿದ್ದಲ್ಲಿ ಬಸ್ಸು, ಕಾರು, ಟ್ರಕ್, ಟ್ರೈನ್, ವಾಹನಗಳಲ್ಲಿ ಅಲ್ವಾ? ಜೊತೆಗೆ ಕುಡಿದದ್ದೇನು? ಕಾಣದೆಮ್ಮೆ ಕೆಚ್ಚಲು ಕಳಿಸಿದಂತಹ ಹಾಲು ಅಥವಾ ಗ್ರೇಪ್ ಸಿರಪು, ಇವುಗಳನ್ನು ಮಗು ಕುಡಿದು ಬೆಳೆಯಬೇಕಾದಂಥ ವಾತಾವರಣ ಇರ್ತದೆ. ಜೊತೆಗೆ ಮಗು ನಿರಾಳವಾಗಿ ಎಲ್ಲಿ ಕೂಡ ಓಡಾಡಂಗೆ ಇರಲ್ಲ, ಫುಟ್ಪಾತ್ ಮೇಲೆ ಓಡಾಡ್ತಿರ್ಬೇಕಾಗ್ತದೆ. ಬದುಕನ್ನು ಕಟ್ಕೊಳ್ಳೋದಕ್ಕೆ ಎಲ್ಲಿನೂ ನಿಲ್ಲಕ್ಕೆ ಇಲ್ಲ, ಸುಮ್ಮನೆ ಓಡ್ತಿರ್ಬೇಕಷ್ಟೇ. ಅವರಿವರನ್ನು ತಳ್ಳಿಯಾದರೂ ನಾವು ಒಂದು ಜಾಗವನ್ನು ಗೊತ್ತು ಮಾಡ್ಕೋಬೇಕು. ಇರುವ ಅಂಗೈ ಅಗಲದ ಮನೆಯಲ್ಲೇ ಪ್ರಪಂಚವನ್ನೂ ಕಾಣಬೇಕಾಗ್ತದೆ. ಇಷ್ಟು ವಿಚಾರಗಳನ್ನು ನೀವು ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಬರೀಬೇಕು. ಮುಂದಿನ ಪ್ರಶ್ನೆ, ಇದು 40ನೇ ಪ್ರಶ್ನೆಯಾಗಿ ನಿಮಗೆ ಪದ್ಯ ಕೇಳ್ತಾನೆ. ಪದ್ಯ ಭಾಗದಿಂದ ಬರುವಂಥ ಒಂದು ಪ್ರಶ್ನೆ ಇದು 40ನೇ ಪ್ರಶ್ನೆ. ಇದನ್ನು ಯಾವುದೇ ಕಾರಣಕ್ಕೂ ಪರೀಕ್ಷೆನಲ್ಲಿ ಬಿಟ್ಟು ಬರಬೇಡ್ರಿ, ಯಾಕೆಂದರೆ ಉತ್ತರ ಇಲ್ಲೇ ಇದ್ದಾಗ ನೋಡಿಕೊಂಡು ಬರೀಯೋದಕ್ಕೆ ತುಂಬ ಅನುಕೂಲ ಆಗ್ತದೆ. ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು ಬಸ್ಸು, ಕಾರು, ಟ್ರಕ್, ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ, ಕುಡಿದದ್ದು ಕಾಣದೆಮ್ಮೆ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿ ಹಾಲು, ಗ್ರೇಪು, ಸಿರಪು, ಹಾರ್ಲಿಕ್ಸು ಇತ್ಯಾದಿ. ಮಗು ಕಲ್ತಿದ್ದು ಕ್ಯೂ ನಿಲ್ಲು, ಫುಟ್ಪಾತ್ನಲ್ಲೇ ಸಂಚರಿಸು, ರಸ್ತೆ ದಾಟುವಾಗ ಎಚ್ಚರಿಕೆ, ಓಡು, ಎಲ್ಲಿಯೂ ನಿಲ್ಲದಿರು, ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿ ಬೇರೂರು ಹೀರು. ಇಲ್ಲಿ ಮಗು ಹುಟ್ಟಿದ್ದು ಎಲ್ಲಿ ಅಂತ ಪ್ರಶ್ನೆ ಕೇಳಿದ್ದಾನೆ. ಉತ್ತರವನ್ನು ನೀವು ವಾಕ್ಯ ರೂಪದಲ್ಲಿ ಬರೀಬೇಕು. ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ. ಮಗು ಎಲ್ಲಿ ಹುಟ್ಟುತ್ತದೆ ಅಂದರೆ ಆಸ್ಪತ್ರೆಯಲ್ಲಿ. ಅದು ಬುದ್ಧ ಬಿಸಿಲಿರೋ ಪಾಠ ಐತೆ. ಬುದ್ಧ ಎಲ್ಲಿ ಜನಿಸ್ದ? ನೇಪಾಳದ ಲುಂಬಿನಿ ವನದಲ್ಲಿ. ನೋಡಿ, ಅವಾಗೆಲ್ಲ ವನದಲ್ಲೆಲ್ಲ ಜನಿಸ್ತಾ ಇದ್ರು, ಆದರೆ ಇವಾಗ ಆಸ್ಪತ್ರೆಯಲ್ಲಿ ಆಯ್ತಲ್ಲ. ಆ ಪ್ರಶ್ನೆ, ಮಗು ಎಲ್ಲಿ ಸಂಚರಿಸಬೇಕು? ಎಲ್ಲಿ? ಫುಟ್ಪಾತ್ನಲ್ಲೇ ಸಂಚರಿಸಬೇಕು. ಫುಟ್ಪಾತ್ನಲ್ಲೇ ಸಂಚರಿಸಬೇಕು. ಮಗು ಎಲ್ಲಿ ಸಂಚರಿಸಬೇಕು ಅಂತ ಪ್ರಶ್ನೆ ಇದೆ. ಇಲ್ಲಿ ಉತ್ತರ ಬರೀಬೇಕಾದ್ರೆ ನೀವು ಮಗು ಫುಟ್ಪಾತ್ನಲ್ಲೇ ಸಂಚರಿಸಬೇಕು ಅಂತ ಬರೀಬೇಕು. ಆವಾಗ ವಾಕ್ಯ ಪೂರ್ತಿ ಬರೆದ್ರೆ 1 ಅಂಕ. ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು, ಈ ವಾಕ್ಯವನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿ. ಅಂದರೆ ಒಂದು ಮಗು ಏನು ಮಾಡಬೇಕು? ತನ್ನ ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೆ ಇತರರನ್ನು ಬೇಕಾದರೆ ತನ್ನ ಒಂದು ಸ್ವಾರ್ಥದ ಮನೋಭಾವನೆಯನ್ನು ಇಟ್ಕೊಂಡು ಬದುಕನ್ನು ಕಟ್ಕೊಳ್ಬೇಕಾದ್ರೆ ಆ ಮಗು ಬೇರೆಯವರನ್ನು, ಮಾನವೀಯ ಮೌಲ್ಯಗಳು ಅಂತೇಳಿ ಕರಿತೀವಲ್ವ, ಆ ಮಾನವೀಯ ಮೌಲ್ಯಗಳನ್ನು ಬಿಟ್ಟು ಬದುಕಬೇಕಾದಂಥ ಪರಿಸ್ಥಿತಿ ನಗರ ಒಂದು ಯಾಂತ್ರಿಕ ಜೀವನ ಇದೆ ಅನ್ನೋದನ್ನು ಈ ಒಂದು ವಾಕ್ಯಕ್ಕೆ, ಈ ಒಂದು ಪ್ರಶ್ನೆಗೆ ನೀವು ಬರೀಬೇಕಾಗ್ತದೆ. ಮುಂದಿನ ಪ್ರಶ್ನೆ ಇದು ಅಷ್ಟೇ. ಪದ್ಯ ಭಾಗವನ್ನು ಓದಿ ಅರ್ಥೈಸ್ಕೊಂಡು, ಇದು 40ನೇ ಪ್ರಶ್ನೆನೇ. 40ನೇ ಪ್ರಶ್ನೆಗೆ ಕೇಳಬಹುದು, ಇದನ್ನೇ ಕೇಳ್ತಾನೆ ಅಂತಲ್ಲ. ತಾಯಿ 1000 ದಾರಿ ಉರುಳಿ ಹೊರಳುವ ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು, ಇರುವ 1 ಇಂಚು ಕೋಣೆಯಲ್ಲೇ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು. ಇನ್ನು ತಂದೆ ಬೆಳಗಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ. ಆ ಪ್ರಶ್ನೆ ಏನಿದೆ? ತಾಯಿ ಹೊರಲೋಕವನ್ನು ಎಲ್ಲಿ ಪರಿಚಯಿಸುತ್ತಾಳೆ? ಎಲ್ಲಿ ಪರಿಚಯಿಸುತ್ತಾಳೆ? ಇರುವ 1 ಇಂಚು ಕೋಣೆಯಲ್ಲಿ. ಕೋಣೆ ಅಂದರೆ ಕೊಠಡಿ, ರೂಮ್ ಅಂತ ಹೇಳ್ತೀವಲ್ವಾ. ತಾಯಿ ಹೊರಲೋಕವನ್ನು ಎಲ್ಲಿ ಪರಿಚಯ ಮಾಡ್ತಾಳೆ ಅಂದರೆ ಅವ್ರ ಮನೆಗೆ ಇರ್ತಕ್ಕಂಥ 1 ಇಂಚು ಕೋಣೆನಂದರೆ ಚಿಕ್ಕದಾದಂತಹ ಕೋಣೆ, ಕೊಠಡಿನಲ್ಲಿ ಇಡೀ ಪ್ರಪಂಚವನ್ನೇ ಪರಿಚಯ ಮಾಡಿಕೊಳ್ಳುವಂಥ ಗುಣವನ್ನು ಯಾರು ಹೊಂದಿದ್ದಾಳೆ? ತಾಯಿ. 2ನೇ ಪ್ರಶ್ನೆ, 1000 ಗಾಲಿ ಉರುಳಿ ಹೊರಳುವ ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸುವವರು ಯಾರು? ಯಾರು? ತಾಯಿ. ಕೈ ಹಿಡಿದು ನಡೆಸಿದವಳು ಯಾರು? ತಾಯಿ. ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ? ಇಷ್ಟು ಉತ್ತರವನ್ನು ನೀವು ಇದಕ್ಕೆ ಬರೀಬೇಕಾಗ್ತದೆ. ಯಾವ ರೀತಿ? ಬೆಳಗಿಂದ ಸಂಜೆ ತನಕ ಅತ್ತೆ ದುಡ್ದಂಗೆ ದುಡ್ದು ದಿನ ಕಣ್ಮರೆಯಾಗಿ, ಯಾಕಂದರೆ ಮಗು ಎದ್ದೇಳೋ ಅಷ್ಟೊತ್ತಿಗೆ ಮನೆಯಿಂದ ಹೊರಟೋಗಿರ್ತಾನಪ್ಪ,
ಮಗು ಬರೋಷ್ಟೊತ್ತಿಗೆ ಮಗು ತಂದೆ ಬರೋಷ್ಟೊತ್ತಿಗೆ ಮಗು ಮಲಗಿರ್ತದೆ. ಹಾಗಾಗಿ ಬೆಳಗಿಂದ ಸಂಜೆ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ. ಆಯಾಸ ಆಗಿರ್ತದಲ್ಲ, ಅದಕ್ಕೋಸ್ಕರ ಇಲ್ದಿರೋ ಕಾಯಿಲೆಗಳಿದ್ರು ತನ್ನ ಮಕ್ಕಳಿಗೋಸ್ಕರ ತನ್ನ ಒಬ್ಬ ತಂದೆ ಯಾವಾಗಲೂ ದುಡಿತಾ ಇರ್ತಾನೆ, ಶ್ರಮಿಸ್ತಾ ಇರ್ತಾನೆ. ಇಷ್ಟು ವಿಚಾರಗಳನ್ನು ಬೆಳಗಿಂದ ಸಂಜೆ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ ತಂದೆಯಾಗಿದ್ದಾರೆ ಅಂತ ಬರಿಬೇಕು. ಇದಕ್ಕೆ 2 ಅಂಕ ಇರ್ತದೆ. ಒಟ್ಟು 4 ಅಂಕದ ಪ್ರಶ್ನೆ ಇದು. 8ನೇ ಪ್ರಶ್ನೆ, ಕೆಳಗಿನ ಪದ್ಯ ಭಾಗವನ್ನು ಅರ್ಥ ಮಾಡಿಕೊಂಡು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾಡಿ. ಏನು? ವಿದ್ಯೆ ತದ್ಭವ ಪದ ಬಿಜ್ಜೆ. ವಿದ್ಯೆ ತದ್ಭವ ಪದ ಬಿಜ್ಜೆ. ಕಾಲೇಜುಗಳು ಕಲಿಸಿದ್ದು, ದಾರಿ ಬದಿ 100 ಜಾಹೀರಾತುಗಳು ತಲೆಗೆ ತುರುಕಿದ್ದು, ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು, ನೀನಾಗಿ ಕಲಿತದ್ದು ಬಲು ಕಡಿಮೆ, ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು ಒರೆತು. GS ಶಿವರುದ್ರ ಪ್ರಶ್ನೆ ಇರೋದೇನು? GS ಶಿವರುದ್ರಪ್ಪನವರ ಪ್ರಕಾರ ಮಗು ತಾನಾಗಿ ಕಲಿತದ್ದು ಏನು? ಏನು ತಾನಾಗಿ ಕಲಿತದ್ದು? ಬಸ್ ಸ್ಟಾಪಿನಲ್ಲಿ ನಿಂತಹ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದು. ಬಣ್ಣಗಳು ಅಂದರೆ ಹುಡುಗಿರು ಅಂತ. ಬಸ್ ಸ್ಟಾಪಿನಲ್ಲಿ ನಿಂತಹ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದು ಅಂತ ಬರಬೇಕು. ಆ ಪ್ರಶ್ನೆ, ದಾರಿ ಬದಿ ಬೇಡವೆಂದರೂ ತಲೆಗೆ ತುರುಕುವುದು ಯಾವುದು? ದಾರಿ ಬದಿ ಬೇಡ ಅಂತ ತಲೆಗೆ ತುರುಕಿದ್ರು ಯಾವ್ಯಾವು? 100 ಜಾಹೀರಾತುಗಳು, ಬೇಕಾದಷ್ಟು ಜಾಹೀರಾತುಗಳು ಮಗುವಿನ ತಲೆಗೆ ತುರುಕ್ತಾ ಹೋಗ್ತವೆ. ಆಮೇಲೆ ಮಗು ತಾನು ಕಲಿತದ್ದನ್ನು ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದನ್ನು ನೀವು ಪೂರ್ತಿ ಬರಿಬೇಕು. ಶಾಲಾ ಕಾಲೇಜು ಕಲಿಸಿದ್ದು ತುಂಬ ಕಡಿಮೆ, ದಾರಿ ಬದಿ ಹೋಗ್ತಿರ್ಬೇಕಾದ್ರೆ 100 ಜಾಹೀರಾತುಗಳ ತಲೆಗೆ ತುರುಕಿದ್ದು ಹೆಚ್ಚು, ಜೊತೆಗೆ ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಇವರೆಲ್ಲ ಶಿಫಾರಸ್ಸು ಮಾಡಿದವು. ಜೊತೆಗೆ ಮಗು ತಾನಾಗಿ ಕಲ್ತಿದ್ದೇನಪ್ಪ ಅಂದರೆ ಬಸ್ ಸ್ಟಾಪಿನಲ್ಲಿ ನಿಂತಹ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದು. ಇಷ್ಟು ಉತ್ತರವನ್ನು ಈ ಪ್ರಶ್ನೆಗೆ ಬರೀಬೇಕಾಗ್ತದೆ. ಇದಕ್ಕೆ 2 ಅಂಕ, ಒಟ್ಟು ಅವ್ರಿಗೆ 4 ಅಂಕಗಳು. ಮುಂದಿನ ಪ್ರಶ್ನೆ, ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಜೀವನ ಇದ್ದ ಮೇಲೆ ಆಯ್ತಲ್ಲ ಜೀವನ. ಲಕ್ಷಧಾರಿಗಳ ಚದುರಂಗದಾಟದಲ್ಲಿ 100 ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರೆಯುವುದು, ಏಳುವುದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನ್ನು ಬಸ್ಸನ್ನು ಹಿಡಿಯುವುದು, ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ 10 ಮೊಳ ಆಯಾಸವನ್ನು ಹೊತ್ತು 11 ಗಂಟೆ ಒಡೆಯುವಾಗ ಮನೆಯಲ್ಲಿ ಕಾದು ಕಾದು ತೂಕಡಿಸಿ ಮಂಕಾದ ಮಡದಿಯನ್ನು ಎಚ್ಚರಿಸುವುದು, ತಣ್ಣಗೆ ಕೊರೆವ ಕೂಳುಂಡು ಬಾಡಿಗೆ ಮನೆಯ ನೆರಳಿನ ಕೆಳಗೆ ಮತ್ತೆ 1000 ಗಾಲಿ ಉಜ್ಜುವ ಕನಸು ಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ ಮಲಗುವುದು. ಈ ಪದ್ಯದಲ್ಲಿ ಲಕ್ಷಧಾರಿಗಳ ಚದುರಂಗದಾಟ ಯಾವುದು? ಉತ್ತರ ಜೀವನ. ಲಕ್ಷಧಾರಿಗಳ ಚದುರಂಗದಾಟ ಯಾವುದು? ಜೀವನ. ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ? ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ ಮಲಗುವುದು. ಲೇತಲ್ಲ, ಇದಕ್ಕೆ 2ನೇದಕ್ಕೆ ಉತ್ತರ. ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ ಅಂದರೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತುವ ಮಲಗುವುದು. ರೈಲ್ವೆ ಏಳಿಗೆ ಹಾಕಿರ್ತಾರಲ್ಲ ಕಂಬಿ, ಆ ರೀತಿ ಹಾಸುಗಂಬಿಯ ಹಾಗೆ ತತ್ತರಿಸ್ತಾ ಮಲಗೋದು. ಈ ಪ್ರಶ್ನೆ, ಮಹಾನಗರದ ಅವಸರದ ಜೀವನ ಶೈಲಿಗೆ 2 ಉದಾಹರಣೆಗಳನ್ನು ಕೊಡ್ರಿ. ಮಹಾನಗರದ ಅವಸರದ ಜೀವನ ಹೆಂಗಿರ್ತದೆ ಅಂತ. ಇದು ಉತ್ತರ. ಏಳುವುದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ಜೊತೆಗೆ ರೈಲನೋ ಬಸ್ಸನೋ ಹಿಡಿಯುವುದು. ಇಷ್ಟು ಉತ್ತರವನ್ನು ನೀವು ಬರೆಯಬೇಕಾಗುತ್ತೆ. ಇದು ಈ ಪ್ರಶ್ನೆಗೆ ಉತ್ತರ. ಏಳುವುದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನೋ ಬಸ್ಸನೋ ಹಿಡಿಯುವುದು. ಇದು ನಗರ ಜೀವನದ ತುಂಬ ಅವಸರದ ಜೀವನ ಅಂಥೇಳಿ ಬರಿಬೇಕು. ಮುಂದಿನ ಪ್ರಶ್ನೆ, ಪದ್ಯಭಾಗ ಶಿಲುಬೆ ಏರಿದ್ದಾನೆ. ಇದು ಹೊಂದಿಸಿ ಬರೆಯರಿಗೆ ಕೆಳಗೆ ಕೇಳ್ತಾನೆ. ಈ ಪದ್ಯ ಭಾಗದಿಂದ ಹೊಂದಿಸಿ ಬರೆಯರಿಗೆ ಒಂದು ಪ್ರಶ್ನೆ ಬಂದೇ ಬರ್ತದೆ, ಜೊತೆಗೆ ಬಹು ಆಯ್ಕೆ ಪ್ರಶ್ನೆಗಳು ಹೊಂದಿರ್ತದೆ. ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಯಾವ ರೂಪ ಕರುಣಿಸಿದೆ? ಕೇಕೋ, ಮೊಂಬತ್ತಿನೋ, ನಕ್ಷತ್ರ ದೀಪನೋ, ಗಿಡದನು?
ಉತ್ತರ ಗಿಡದ ರೂಪ. ಕ್ರಿಸ್ಮಸ್ ಟ್ರೀ ಅಂತ ಹೇಳ್ತೀವಲ್ವಾ, ಆ ಪ್ಲಾಸ್ಟಿಕ್ ನಕಲಿನ ಕುಬ್ ಜೊತೆಗೆ ಕರುಣಿಸಿದೆ. ಎರಡನೇ ಪ್ರಶ್ನೆ, ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ? ಹತ್ತಿ ನಾನಾರ್ಥಕ ಪದ. ಒಂದರ್ಥ ಮೇಲೇರು, ಇನ್ನೊಂದರ್ಥ ಅರ್ಥ ಅರಳೆ. ಬಟ್ಟೆ ಉತ್ಪಾದನೆ ಮಾಡೋಕ್ಕೆ ತೆಗಿತೀವಲ್ವಾ ಅದು, ಅಥವಾ ದೀಪಕ್ಕೆ ಹಾಕ್ತೀವಲ್ಲ ಹತ್ತಿ ಅದು. ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ? ಎಣ್ಣೆ ಕೆಲಸನೋ, ಬತ್ತಿ ಕೆಲಸನೋ, ಮಂಜಿನ ಕೆಲಸನೋ, ಬಳೆಯ ಕೆಲಸನೋ? ಹತ್ತಿ ಬತ್ತಿಯ ಕೆಲಸವನ್ನು ಮಾಡಿದೆ. ಉತ್ತರ ಅದು. ಮುಂದಿನ ಪ್ರಶ್ನೆ, ಶಿಲುಬೆ ಏರಿದ್ದು ಇವರು ಯಾರು? ಫಿಲೋಮಿನಾ, ಜೀಸಸ್ಸೋ, ಗೇಬ್ರಿಯಲೋ, ಬರಬ್ಬನೋ? ಉತ್ತರ ಜೀಸಸ್. ನಾಲ್ಕನೇ ಪ್ರಶ್ನೆ, ಜೀಸಸ್ನ ಎಡಬಲದಲ್ಲಿ ಇವರನ್ನು ತೂಗಿ ಸನ್ಮಾನಿಸಲಾಗಿದೆ. ಯಾರನ್ನು? ಮೋಸಗಾರರನ್ನು, ಕೊಲೆಗಾರರನ್ನು, ಕಪಟಿಗಳನ್ನು, ಕಳ್ಳರನ್ನು? ಉತ್ತರ ಕಳ್ಳರನ್ನು ತೂಗಿ ಸನ್ಮಾನಿಸಲಾಗಿದೆ. ಮುಂದಿನ ಪ್ರಶ್ನೆ, ಜೀಸಸ್ನ ಮುಖಮುದ್ರೆ ಯಾತನೆಯಲ್ಲೂ ಏನನ್ನು ನುಡಿಯುವಂತಿದೆ? ಉಪದೇಶನೋ, ಒಳ್ಳೆಯ ಮಾತು, ಹಾಸ್ಯನೋ, ಭಾಷಣನೋ? ಉತ್ತರ ಒಳ್ಳೆಯ ಮಾತು. ಯಾತನೆಗೂ ನಲ್ವಾತನೆಯನ್ನು ನುಡಿಯುವಂತಿದೆ. ನಲ್ವಾತನೆ ಅಂತ ಕೊಟ್ಟರೆ ನಲ್ವಾತನೆ ಅಂತ ಬರೀರಿ, ಒಳ್ಳೆಯ ಮಾತು ಅಂತ ಕೊಟ್ಟರೆ ಒಳ್ಳೆಯ ಮಾತು ಅಂತ ಬರೀರಿ. ಯಾತನೆ ಅಂದರೆ ನೋವು ಕೊಡೋನು, ನಲ್ವಾತನೆ ಅಂದರೆ ಒಳ್ಳೇದು ಮಾಡೋನು. ಜೀಸಸ್ನ ಶಿಲುಬೆಗೆ ಏರಿಸಿದವರು ಇವರ ವಕಾಲತ್ತು ನಡೆಸಿದವರು. ಮುಂದಿನ ಪ್ರಶ್ನೆ, ರೋಮನ್ನರ ವಕಾಲತ್ತೋ, ಬರಬ್ಬನ ವಕಾಲತ್ತೋ, ಯಾಜಕರೋ, ಕಳ್ಳರೋ? ಪಠ್ಯಪುಸ್ತಕದಲ್ಲಿರ್ತಕ್ಕಂಥದ್ದು ಬರಬ್ಬನ ವಕಾಲತ್ತು ನಡೆಸಿದವರು. ಮುಂದಿನ ಪ್ರಶ್ನೆ, ದೈವಿ ರಾಜ್ಯ ಬಂದೇ ಬರುತ್ತದೆ ಎಂಬ ಭರವಸೆಯಲ್ಲಿ ಶಿಲುಬೆ ಏರಿದವರು ಯಾರು? ಬುದ್ಧನೋ, ರಾಮನೋ, ಮಹಾವೀರನೋ, ಜೀಸಸ್? ಉತ್ತರ ಜೀಸಸ್. ಅಥವಾ ಈ ಪ್ರಶ್ನೆನ ಉಲ್ಟಾ ಬೇಕಾದರೂ ಕೇಳ್ಬೋದು, ಏನು ಬಂದೇ ಬರುತ್ತದೆ ಎಂಬ ಭರವಸೆಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ? ಉತ್ತರ ಅವಾಗ ದೈವಿ ರಾಜ್ಯ ಅಂತ ಬರೀಬೇಕು. ಇವಾಗ ಏನು ಕೇಳಿದ್ದಾನೆ? ದೈವಿ ರಾಜ್ಯ ಬಂದೇ ಬರುತ್ತದೆ ಎಂಬ ಭರವಸೆಯಲ್ಲಿ ಯಾರು ಶಿಲುಬೆಗೆ ಏರಿದ್ದಾನೆ? ಉತ್ತರ ಅವಾಗ ಜೀಸಸ್ಸು. ಉಲ್ಟಾ ಕೇಳಿದ್ರೆ ಏನು ಬಂದೇ ಬರ್ತದೆ ಎಂಬ ಭರವಸೆಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ ಅಂದರೆ ಅವಾಗ ದೈವಿ ರಾಜ್ಯ ಅಂತ ಹಾಕಬೇಕು. ಮುಂದಿನ ಪ್ರಶ್ನೆ, ಕವಿಯ ಪ್ರಕಾರ ಕಣ್ಬೆಳಕನ್ನು ಇಲ್ಲಿ ಕೆತ್ತಿಸಲಾಗಿದೆ. ಎಲ್ಲಿ? ಪೊಲೀಸ್ ಠಾಣೆನೋ, ಬಂದಿಖಾನೆನೋ, ದವಾಖಾನೆನೋ, ಕಾರ್ಖಾನೆನೋ? ಇಲ್ಲಿ ಉತ್ತರ ಎರಡೂ ಬರ್ತವೆ. ಒಂದು ಪೊಲೀಸ್ ಠಾಣೆನೂ ಬರ್ತದೆ, ಕಾರ್ಖಾನೆನೂ ಬರ್ತದೆ. ಇವೆರಡೂ ಕೊಟ್ಟಾಗ ಯಾವುದಾದ್ರೂ ಉತ್ತರ ಬರೆದ್ರೂ ಸರಿಯೇ. ಆವಾಗ ಪಿ ಯು ಬೋರ್ಡ್ನವನು ಏನು ಫೈನಲ್ ಕೀ ಆನ್ಸರ್ ಕೊಡ್ತಾನೆ ಅದ್ರ ಮೇಲೆ ನಿಗದಿ ಆಗ್ತದೆ. ಈ ರೀತಿ ತಬ್ಬಿಬ್ಬಾದಂಥ ಉತ್ತರವನ್ನು ಕೊಡಬಾರ್ದು. ಇರಲಿ, ಆಯಿತು. ಇದು ಪ್ರಶ್ನಾಕೋಶದಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ. ಅದು ಕವಿಯ ಪ್ರಕಾರ ಇದು ತಿಂಗಳಿಗೊಮ್ಮೆಯೂ ದೀಪ ಹಚ್ಚದ ಸ್ಥಳ ಯಾವುದು? ಬಡವರ ಸೋಗೆಬಿಲನೋ, ಭಿಕ್ಷುಕರ ಸೋಗೆಬಿಲನೋ, ಕಾರ್ಮಿಕರ ಸೋಗೆಬಿಲನೋ, ದಲಿತರ ಸೋಗೆಬಿಲನೋ? ಉತ್ತರ ದಲಿತರ ಸೋಗೆಬಿಲ. ಕವಿಯ ಪ್ರಕಾರ ತಿಂಗಳಿಗೊಂದು ಸಲವೋ ದೀಪ ಹಚ್ಚದ ಸ್ಥಳ ಯಾವುದು ಅಂದರೆ ದಲಿತರ ಸೋಗೆಬಿಲ. ಮುಂದಿನ ಪ್ರಶ್ನೆ, ಕವಿಯ ಪ್ರಕಾರ ಯಾರು ಸೋಗೆಬಿಲಗಳಲ್ಲಿ ವಾಸವಾಗಿದ್ದಾರೆ? ಶ್ರಮಜೀವಿಗಳು, ಕಾರ್ಮಿಕರು, ದಲಿತರು, ಹಿಂದುಳಿದವರು? ಉತ್ತರ ದಲಿತರು. ಯಾರು ಸೋಗೆಬಿಲಗಳಲ್ಲಿ ವಾಸವಾಗಿರೋದು ಅಂದರೆ ದಲಿತರು. ಇವರ ಪ್ರಕಾರ ಕಂಬನಿಯನ್ನು ಒರೆಸಿ ಜೀಸಸ್ ಶಿಲುಬೆ ಏರಿದ್ದಾನೆ. ರಾಜ ಪ್ರಕಾರನೋ, ಶ್ರೀಮಂತರ ಪ್ರಕಾರನೋ, ಬಂಡವಾಳಿಗಾರರೋ, ಶೋಷಿತರೋ? ಶೋಷಿತರ ಕಂಬನಿಯನ್ನು ಒರೆಸಿ ಜೀಸಸ್ಸು ಶಿಲುಬೆ ಏರಿದ್ದಾನೆ. ಮುಂದಿನ ಪ್ರಶ್ನೆ, ಆಧುನಿಕ ಕಾಲದಲ್ಲಿ ಯೇಸು ಎಲ್ಲೆಲ್ಲಿ ಶಿಲುಬೆ ಏರಿದ್ದಾನೆ? ನೋಡಿ, ಇದುವಾಗ ಸೂಕ್ಷ್ಮವಾಗಿ ಗಮನಿಸಬೇಕು ನೀವು. ಅದಕ್ಕೆ ಪಠ್ಯಪುಸ್ತಕವನ್ನು ಸ್ಪಷ್ಟವಾಗಿ ಓದಬೇಕು ಯಾವಾಗಲೂ ಅಂತ ಹೇಳೋದು. ಉತ್ತರ ಏನು ಬರ್ತದೆ ಇವಾಗ ಅಲ್ಲಿ ಅಂದರೆ ದೇವಸ್ಥಾನನೋ, ಮಸಜೀದೋ, ಶಾಲೆನೋ? ಕಾಲೇಜು, ಮಠ, ಕೋರ್ಟು. ಇಗರ್ಜಿ, ಮಸಜೀದು, ದೇವಸ್ಥಾನ. ಕೋರ್ಟು, ಕಾರ್ಖಾನೆ, ಬಂದಿಖಾನೆ. ಇವಾಗ ನೀವು ಪಠ್ಯಪುಸ್ತಕ ಓದಿದರೆ ಇದನ್ನು ಉತ್ತರ ಹಾಕ್ಬೋದು. ಇಲ್ಲಾಂದರೆ ನೀವು ಸುಮ್ಮನೆ ಅಂದಾಜಿನ ಮೇಲೆ ಹಾಕಿದ್ರೆ ಅದು ತಪ್ಪಾಗಿ ಹೋಗ್ಬಿಡ್ತದೆ. ನೋಡಿರಿ, 100ಕ್ಕೆ 100 ಅಂಕ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಈ ಥರದ ಪ್ರಶ್ನೆಗಳು ನಿಮಗೆ ಅಂಕವನ್ನು ಕಳೆಯೋ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಪಠ್ಯಪುಸ್ತಕವನ್ನು ಓದಲೇಬೇಕು. ಇಲ್ಲಿ ಉತ್ತರ ಇಗರ್ಜಿ, ಮಸಜೀದು, ದೇವಸ್ಥಾನ. ಆಮೇಲೆ ಕೋರ್ಟು, ಕಾರ್ಖಾನೆ, ಬಂದಿಖಾನೆ ಐತಲ್ಲ,
ಇಷ್ಟು ಬರೀಬೇಕು. ಇಗರ್ಜಿ ಅಂದರೆ ಚರ್ಚು. ಮಸಜೀದು ತದ್ಭವ ಪದ ಮಸೀದಿ, ಇದು ತತ್ಸಮ ಪದ ಮಸೀದಿ, ತದ್ಭವ ಪದ ಮಸಜೀದು. ಇಗರ್ಜಿ, ಚರ್ಚು, ಮಸೀದಿ ಮತ್ತು ದೇವಸ್ಥಾನ. ಆಮೇಲೆ ಕೋರ್ಟು, ಕಾರ್ಖಾನೆ ಮತ್ತು ಬಂದೀಖಾನೆ ಇವೆಲ್ಲಿದ್ದಾವೆ? 3 ಮತ್ತು 4. ಈ 3 ಮತ್ತು 4 ಸರಿ. ಈ ಥರದ ಪ್ರಶ್ನೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆಗಳನ್ನು ತೆಗೆಯಲಾಗ್ತದೆ. ಹಾಗಾಗಿ ಪಠ್ಯಪುಸ್ತಕವನ್ನು ನೀವು ಓದಲೇಬೇಕಾಗ್ತದೆ. ಮುಂದಿನ ಪ್ರಶ್ನೆ 2-3 ವಾಕ್ಯದ ಪ್ರಶ್ನೆಗಳು ಈ ಪದ್ಯ ಭಾಗದಿಂದ ಇರ್ತದೆ ನಿಮಗೆ. ಕ್ರಿಸ್ಮಸ್ ಮನೆಗೆ ಏನನ್ನ ಒತ್ತು ತಂದಿದೆ? ಏನನ್ನ? ಕ್ರಿಸ್ಮಸ್ ಹಬ್ಬ ಬಂದರೆ ಏನೇನು ಮಾಡ್ತಾರೆ? ಕ್ರಿಸ್ಮಸ್ ಹಬ್ಬ ಬರೋದು ಯಾವಾಗ? ಡಿಸೆಂಬರ್ 25ನೇ ತಾರೀಕು. ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಭಾರತದ ಕಾಲಮಾನದಲ್ಲಿ ಯಾವ ಕಾಲ ಇರ್ತದೆ? ಚಳಿಗಾಲ. ಅವಾ ಇದೊಂದು ಬರೆದ್ರೆ ಆಯಿತು. ಚಳಿ. ಆಮೇಲೆ ನಕ್ಷತ್ರ ದೀಪ, ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಗಿಡದ ರೂಪ, ಇವುಗಳನ್ನು ಒತ್ತು ತಂದಿದೆ. ಜೊತೆಗೆ ಕೇಕು ಆಯ್ತಲ್ಲ. ಇಷ್ಟು ನೀವು ಬರೀಲೇಬೇಕು. ಇದರಲ್ಲಿ ಯಾವುದಾದ್ರೂ ಒಂದು ಬಿಟ್ಟರು ಅವಾಗ ಅಂಕಗಳು 2ಕ್ಕೆ 2 ಕೂಡ ಸಿಗೋದಿಲ್ಲ. ಯಾಕಂದರೆ ಕೇಕನ್ನು ತಂದವರು ಯಾರು ಅಂತಂದರೆ ಪಾಶ್ಚಾತ್ಯರು, ಅದು ಕ್ರಿಸ್ಮಸರು, ಕ್ರಿಶ್ಚಿಯನ್ಸು ಕೇಕು ಅಂತ. ಶಿಲುಬೆಗೆ ಏರಿಸಿದವರ ಯೇಸುವಿನ ದೇಹ ಯಾರಿಗೆ ಏನನ್ನುವಂತಿದೆ? ಮುಂದಿನ ಪ್ರಶ್ನೆ. ಯಾರ್ಯಾರಿಗೆ ಏನನ್ನುತ್ತದೆ? ಯೇಸುವಿನ ದೇಹವು ರೋಮನ್ ಯಾಜಕರನ್ನು ಕುರಿತ ಕೊಲೆಗಡುಕ ಬರಬ್ಬನ ವಕಾಲತ್ತು ನಡೆಸಿದವರೇ, ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರೇ, ಕ್ಷಮಿಸಲಿ ನಿಮ್ಮನ್ನು ಆ ದೇವರು ಕೂಡ ಕ್ಷಮೆ ನೀಡಲಿ ಎಂದು ಪ್ರಾರ್ಥಿಸುವಂತಿದೆ. ನೋಡಿರಿ, ಯಾತನೆಗೂ ನಲ್ವಾತನೆಯನ್ನು ನೋಡುವಂಥ ಮುಖಮುದ್ರೆ ಹೊತ್ತವನು ಜೀಸಸ್ಸು. ಹಾಗಾಗಿ ಇಷ್ಟು ಉತ್ತರವನ್ನು ನೀವು ಈ ಪ್ರಶ್ನೆಗೆ ಬರೀಬೇಕಾಗ್ತದೆ. ಮುಂದಿನ ಪ್ರಶ್ನೆ. ಶಿಲುಬೆಗೆ ಏರಿಸಿದವರ ಗುಣಗಳು ಇಂದು ಯಾವ್ಯಾವ ವೇಷ ತಾಳಿದವೆ? ಯಾವ್ಯಾವ ವೇಷ ತಾಳಿವೆ ಇವತ್ತು? ಎಲ್ಲ ಏನಾಗಿದ್ದಾವೆ? ಕೇಡಿನ ರೂಪ. ರೈಫಲ್ ಆಗಿರ್ಬೋದು, ಟ್ಯಾಂಕ್ ಆಗಿರ್ಬೋದು, ಬಾಂಬುಗಳಾಗಿರ್ಬೋದು, ಗ್ರನೇಡ್ಗಳಾಗಿರ್ಬೋದು, ಇವುಗಳ ರೂಪವನ್ನು ಇವತ್ತು ತಾಳಿದವೆ. ಇದನ್ನು ವಾಕ್ಯ ರೂಪದಲ್ಲಿ ನೀವು ಸಂಪೂರ್ಣ ವಾಕ್ಯದಲ್ಲಿ ಬರೀಬೇಕು. ಮುಂದಿನ ಪದ್ಯಭಾಗ 1 ಹಿ ಹೆಚ್ಚಿಗೆ ಇಡ್ತೀನಿ. ಈ ಪದ್ಯಭಾಗದಿಂದ ನಿಮಗೆ ಸಂದರ್ಭದ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸಂದರ್ಭ ಪ್ರಶ್ನೆಗಳು ಈ ಪದ್ಯದಿಂದ ನಿಮಗೆ ಬಂದೇ ಬರ್ತದೆ, ಒಂದಲ್ಲ ಒಂದು. ಎಷ್ಟು ಸಲಮ್ಮ ಹೇಳಬಹುದು ನನಗೆ? ಈ ಸಾಲನ್ನು ಶ್ರೀಮತಿ ಲಲಿತಾ ಸಿದ್ಧಬಸವ ಅವರು ಬರೆದಿರ್ತಕ್ಕಂತಹ 1 ಹು ಹೆಚ್ಚಿಗೆ ಇಡುತ್ತೀನಿ ಎನ್ನುವ ಪದ್ಯದಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಥವಾ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮುದುಕನಿಂದ ಫೋನು ಬಂದಿರಬಹುದೆಂದು ತಿಳಿದು ಫೋನು ಎತ್ಕೊಳ್ಳಬೇಡವೋ, ಮಗ ಏನನ್ಬೋದೋ, ಸೊಸೆ ಏನಂತನೋ ಎನ್ನುವಂತಹ ಸಂದರ್ಭ ಇದು. ವಿವರಣೆ. ಮುದುಕಿಗೆ ದೂರದ ಊರು ಎಲ್ಲಿದ್ದಾನೆ? ಮುದುಕ ಅಸ್ಸಾಂನಲ್ಲಿದ್ದಾನೆ. ಆ ಅಸ್ಸಾಂನಲ್ಲಿರ್ತಕ್ಕಂಥ ಗಂಡನೊಂದಿಗೆ ಆಕೆ ಮಾತಾಡಬೇಕು. ಗಂಡವಂತಗೆ ಹೆಂಡತಿವಂತಗೆ ಇದ್ದಾರೆ ಇವಾಗ, ವಯಸ್ಸಾದರೂ ಕೂಡ. ಮುದುಕ ದೂರದಿಂದ ಫೋನ್ ಮಾಡಿರಬಹುದೆಂದು ಭಾವಿಸಿದ ಮುದುಕಿ ಫೋನ್ ಜನ ಹುಡ್ತಾ ಇದ್ದರೆ, ಯಾವುದಾದ್ರೂ ಫೋನು ಬಂದರೆ ಮನೆಗೆ, ಅದು ನನ್ನ ಮುದುಕನೇದೇ ಅಂತೇಳಿ ಅವಳ ಮನಸ್ಸು ಎಳಿತಾ ಇರ್ತದೆ. ಅದನ್ನು ಯಾರೂ ಎತ್ಕೊಳ್ಳದೇ ಇದ್ದರೆ, ಬಾರದೇ ಇದ್ದಾಗ ತಾನು ಎತ್ಕೊಳ್ಳೋ ಬೇಡವೋ ಅಂತೇಳಿ ಹಿಂಜರಿತಾಳೆ. ಯಾಕಂದರೆ ಮಗ ಒಂದು ಕಡೆ ಏನಾದರೂ ಬೈತಾನೇನೋ ಅಂತ, ಅಥವಾ ಅಡುಗೆ ಮನೆಯಲ್ಲಿರೋ ಸೊಸೆ ಏನಾದರೂ ಬೈತಾಳೋ ಅಂತ. ಮಗ ಏನಾದರೂ ನೋಡಿದ್ರೆ ಎಷ್ಟು ಸಲಮ್ಮ ಹೇಳುವುದು ನಿನಗೆ ಎಂದು ಗದರಬಹುದು ಅಥವಾ ಎನ್ನುವ ಭಯ ಆ ಮುದುಕಿಯಗೆ ಕಾಡ್ತಾ ಇದೆ. ಮಗನ ಮನೆಯಲ್ಲಿರ್ತಕ್ಕಂಥ ಆಕೆಗೆ ಸ್ವಾತಂತ್ರ್ಯ ಅನ್ನೋದು ಇಲ್ದಂಗಾಗಿದೆ. ಭಯದಿಂದಲೇ ಬದುಕಬೇಕಾದಂಥ ಸ್ಥಿತಿನಲ್ಲಿ ಮುದುಕಿ ಇವಾಗ ಬದುಕ್ತಾ ಇದ್ದಾಳೆ. ಹೀಗೆ ಆ ಮುದುಕಿಯ ತೊಳಲಾಟವನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಷ್ಟು ಉತ್ತರವನ್ನು ನೀವು ಈ ಪ್ರಶ್ನೆಗೆ ಬರೀಬೇಕು. ಮುಂದಿನ ಪ್ರಶ್ನೆ. ಅಲ್ಲಿಯ ಮಾತು ಅವನಿಗೆ ಸಸೆಮೀರ ಬರದು. ಎಲ್ಲಿನ ಮಾತು? ಅಸ್ಸಾಮಿನ ಮಾತು. ಸಸೆಮೀರ ಅಂದರೆ ಸ್ವಲ್ಪನೂ ಬರೋದಿಲ್ಲ ಅಂತ. ಈ ಮಾತನ್ನು ಲಲಿತಾ ಸಿದ್ಧಬಸವನು ಬರೆದಿರ್ತಕ್ಕಂತಹ 1 ಹೆಚ್ಚಿಗೆ ಇಡುತ್ತೀನಿ ಎನ್ನುವ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕಿರಿಯ ಮಗನ ಜೊತೆಗೆ ಅಸ್ಸಾಂನಲ್ಲಿದ್ದ ಮುದುಕ ಅಲ್ಲಿಯ ಭಾಷೆ ಅವರಿಗೆ ಬಾರದೆ ಕಷ್ಟಪಡ್ತಿರೋದನ್ನು ಈ ಸಾಲಿನಲ್ಲಿ ನಾವು ತಿಳಿಯಬಹುದು. ವಿವರಣೆ. ಮುದುಕ ಕಿರಿಯ ಮಗನ ಮನೆಯಲ್ಲಿ ಅಸ್ಸಾಂನಲ್ಲಿದ್ದಾನೆ. ಕಿರಿಯ ಮಗ ಮತ್ತವನ ಹೆಂಡತಿ ಬೆಳಿಗ್ಗೆ 9ಕ್ಕೆ ಕೆಲಸಕ್ಕೆ ಕ್ವಾರ್ಟರ್ಸ್ ಬಿಟ್ಟರೆ ಹೊತ್ತು ಕಳೆದ ಮೇಲೇ ವಾಪಸ್ ಮನೆಗೆ ಬರೋದು. ಹಾಗಾಗಿ ಅಸ್ಸಾಮಿ ಭಾಷೆ ಜೊತೆಗೆ ಮೊಮ್ಮಕ್ಕಳು ಇರ್ತಾರಲ್ವ, ಅವರು ಶಾಲೆಗೆ ಹೋಗ್ತಿರ್ತಾರೆ. ಹಾಗಾಗಿ
ಅಸ್ಸಾಮಿ ಭಾಷೆ ಬರದ ಅವನಿಗೆ ಮಾತನಾಡೋದಕ್ಕೆ ಜೊತೆಗೆ ಯಾರೂ ಇರೋದಿಲ್ಲ. ಇನ್ನು ಉಳಿದಿರೋರು ಯಾರು? ತನ್ನ ಹೆಂಡತಿ ಮುದುಕಿ. ಆ ಮುದುಕಿಯ ಫೋನ್ ಮಾಡಿದಾಗಲೆಲ್ಲ ಮಾತೇ ಮರೆತು ಹೋಗಿದ ಕಣೆ, ಮಾತಾಡ್ತಾನೆ ಇರು, ಮಾತನ್ನು ನಿಲ್ಲಿಸ್ಬೇಡ ಅಂತೇಳಿ ಗೋಗರಿಯುವಂತಹ ಒಂದು ಸಂದರ್ಭ. ಆವಾಗ ಮುದುಕಿ ತನ್ನ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಾಳೆ. ಓ, ನನ್ನ ಮುದುಕನಿಗೆ ಅಲ್ಲಿ ಮಾತೇ ಮರೆತೋಗಿರಬಹುದೇನೋ ಅಂತ. ಮುಂದಿನ ಪ್ರಶ್ನೆ, ಮಾತೇ ಮರೆತು ಹೋಗಿದ ಕಣೆ. ಸೇಮ್ ಇದೇ ಉತ್ತರ. ಮುದುಕ ದೂರದ ಅಸ್ಸಾಂನಲ್ಲಿ ಅನುಭವಿಸ್ತಿರ್ತಕ್ಕಂಥ ಪಾಡನ್ನು ಹೇಳುವಂತಹ ಸಂದರ್ಭ ಇದಾಗಿದೆ. ಮುದುಕನಿರೋದು ಅಸ್ಸಾಂನಲ್ಲಿ. ಮುದುಕನಿಗೆ ಅಲ್ಲಿನ ಭಾಷೆ ಬರೋದಿಲ್ಲ. ಕಿರಿಯ ಮಗ ಮತ್ತವನ ಹೆಂಡತಿ ಬೆಳಗ್ಗೆ 9ಕ್ಕೆ ಕೆಲಸಕ್ಕೆ ಕ್ವಾರ್ಟರ್ಸನ್ನು ಬಿಟ್ಟು ಹೋದರೆ 10 ಕಾಲದ ಮೇಲೆ ಬರ್ತಾರೆ. ಭಾಷೆ ಬರೋದು ಅವನಿಗೆ, ಮಾತನಾಡೋದಕ್ಕೆ ಯಾರೂ ಇರಲ್ಲ. ಫೋನು ಮುದುಕಿ ಮಾತಾಡಿದಾಗೆಲ್ಲ ಮಾತು ಮರೆತೋಗೈತೆ. ನೀನಾದರೂ ನನ್ನ ಜೊತೆ ಮಾತಾಡು, ನನ್ನ ಭಾವನೆಗಳನ್ನು ನೀನಾದ್ರೂ ಕೇಳು ಎನ್ನುವಂಥ ರೀತಿಯಲ್ಲಿ ಪರಿಪರಿಯಾಗಿ ಬೇಡ್ಕೊಳ್ಳುವಂತಹ ಒಂದು ಸ್ಥಿತಿಯನ್ನು ನಾವಿಲ್ಲಿ ನೋಡಬಹುದು. ಇಷ್ಟು ಉತ್ತರವನ್ನು ನೀವು ಈ ಪ್ರಶ್ನೆಗೆ ಬರೀಬೇಕು. ಮುಂದಿನ ಪ್ರಶ್ನೆ, ಬಿಡುಗಡೆಗೆ ತೊರೆದು ರೈಟನ್ನೇ ರಾಂಗ್ ಎಂದಳು. ಮೊಮ್ಮಗಳು ಬಂದು ಫೋನ್ ಎತ್ತಿ ರಾಂಗ್ ನಂಬರ್ ಎಂದು ಅಂದಾಗ ಮುದುಕಿ ಅನುಮಾನದಿಂದ ತನ್ನಲ್ಲೇ ಈ ಮಾತನ್ನು ಹೇಳ್ಕೊಳ್ತಾಳೆ. ಪಾಪ ಅವಳು ಕಂಪ್ಯೂಟ್ರು ನೋಡ್ಕೊಂಡು ಕೂತಿರ್ತಾಳಲ್ಲ, ಕಂಪ್ಯೂಟರ್ನ ಅವಗಾಹಿಸಿ ಕೂತಿರ್ತಾಳಲ್ವ, ಅವಳಿಗೆ ಅದರದೇ ಗಮನ, ಅಜ್ಜಿ ಮೇಲೂ ಅಪ್ಪ ಅಮ್ಮನ ಮೇಲೂ ಇಲ್ಲ. ಹಾಗಾಗಿ ಆ ಮೊಮ್ಮಗಳ ಒಂದು ಅವಳು ಕೂಡ ನನಗೆ ಸ್ಪಂದಿಸಲ್ವಲ್ಲ ಎನ್ನುವಂಥ ಮನೋಭಾವ ಇಲ್ಲಿ ಆ ಮುದುಕಿಗೆ ಕಾಡ್ತಾ ಇದೆ. ಫೋನು ಜನಗೊಡಿಸ್ತಿರ್ಬೇಕಾದ್ರೆ ಇರುವ ಹಾಗೆಯೇ ಫೋನನ್ನು ಎತ್ತಲು ಮೊಮ್ಮಗಳನ್ನು ಕರೆಯಲು ಹೋಗ್ತಾಳೆ. ಮಹಡಿ ಎತ್ತಿ ಮೊಮ್ಮಗಳನ್ನು ಕರೆದರೆ ಅವಳು ಕಂಪ್ಯೂಟರ್ನ ಮೇಲೆ ಮೋಜಕವನ್ನೇ ಆವಾಹಿಸಿ ಕೂತಿದ್ದಾಳೆ. ಚಿಟುಗುಡುತ್ತಲೇ ಅಟ್ಟ ಬೆಳೆದು ಬಂದು ದಡ್ಡನೆ ಫೋನ್ ಎತ್ತಿ ರಾಂಗ್ ನಂಬರ್ ಎಂದು ಫೋನ್ ಇಟ್ಬಿಡ್ತಾಳೆ. ಅದು ಮುದುಕಿಗೆ ಅನುಮಾನ ತರ್ತದೆ. ಯಾಕೆಂದರೆ ಯಾವುದೇ ಫೋನ್ ಬಂದರೂ ಮುದುಕಿಗೆ ಏನಾಗ್ತಿರ್ತದೆ, ತನ್ನ ಮುದುಕನಿಂದನೇ ಬಂದಿದೆ ಅಂತ ಅವಳು ತಿಳ್ಕೊಂಡಿರ್ತಾಳೆ. ಹಾಗಾಗಿ ಮೊಮ್ಮಗಳ ಆತುರಕ್ಕೆ ಮುದುಕಿ ಈ ಹುಡುಗಿ ಸರಿಯಾಗಿ ಕೇಳಿಸ್ಕೊಂಡ್ಲೋ ಇಲ್ವೋ, ಅಥವಾ ಗಡಿಬಿಡಿನಲ್ಲಿ ಬಿಡುಗಡೆಗೆ ಆತುರೆದು ನನಗೆ ಈ ಫೋನ್ ಒಜ್ಜಿ ನನ್ನನ್ನು ಕರೀಲೇಬಾರ್ದು ಅನ್ನೋ ರೀತಿ ಅವಳು ಏನಾದರೂ ನನಗೆ ಈ ರೀತಿ ಮಾಡಿದ್ಲೇನೋ ಅನ್ನೋ ಭಾವನೆಗಳನ್ನು ಇಲ್ಲಿ ಮುದುಕಿ ವ್ಯಕ್ತಪಡಿಸ್ತಾ ಇದ್ದಾಳೆ. ವಯಸ್ಸಾದ ವೃದ್ಧಾಪ್ಯದಲ್ಲಿ ಜೀವನದಲ್ಲಿರ್ತಕ್ಕಂತಹ ಒಬ್ಬ ತಂದೆ ತಾಯಿಗಳು ಅಥವಾ ಮುದುಕಿಯರ ತೊಳಲಾಟವನ್ನು ನಾವಿಲ್ಲಿ ಗಮನಿಸ್ತೇವೆ. ಇಷ್ಟು ವಿಚಾರಗಳನ್ನು ಈ ಪ್ರಶ್ನೆಗೆ ಬರೆದ್ರೆ ಉತ್ತರ. ಮುಂದಿನ ಪ್ರಶ್ನೆ, ಒಂದು ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ. ಯಾವ ಪಾದ ಅದು? ಯಾರದು? ಗುಟ್ಟೆ ಮಲ್ಲಪ್ಪ. ಮನೆದೇವರು ಗುಟ್ಟೆ ಮಲ್ಲಪ್ಪಂಗೆ ಒಂದು ಹೂವನ್ನು ಹೆಚ್ಚಿಗೆ ಇಡ್ತೀನಿ ಅಂತ. ಇಲ್ಲಿ ಮುದುಕಿ ದೇವರನ್ನು ಪ್ರಾರ್ಥಿಸುವಂತಹ ಪರಿ ನಾವು ಅದನ್ನು ಗಮನಿಸ್ಬೋದು. ಮುದುಕನಿಂದ ಕರೆ ಬಂದ ಸಮಯದಲ್ಲಿ ಮಗನ ಕಾರು, ಮೊಮ್ಮಗಳ ಸ್ಕೂಟಿ, ಮೊಮ್ಮಗನ ಸ್ಕೂಲಿನ ವ್ಯಾನು ಬಂದಿರ್ತದೆ. ಇನ್ನಿರುವ ಅಡ್ಡಿ ಅಂದರೆ ಸೊಸೆ. ಅವಳಿಗೆ ಅಡ್ಡಿ ಸೊಸೆ ಆಗಿದ್ದಾಳೆ. ಸೊಸೆಗೂ ಹೊರಗಡೆ ಏನಾದರೂ ಕೆಲಸ ಕೊಟ್ಬಿಡು ದೇವ್ರೆ, ಅವಳು ಹೊರಗಡೆ ಹೋಗ್ಬಿಟ್ರೆ ನಾನು ಮುದುಕನ ಕೂಡೆ ಜೊತೆಯಲ್ಲಿ ಫೋನಲ್ಲಿ ಎಷ್ಟು ಸಾಧ್ಯವಾಗ್ತದೆ ಅಷ್ಟೊಂದು ನಾನು ಮಾತಾಡಬಹುದು ಅಂದ್ಕೊಳ್ತಾಳೆ. ಆ ಕಾರಣಕ್ಕಾಗಿ ಮುದುಕಿ ತನ್ನ ಮನೆಯ ದೇವರಾದಂತಹ ಗುಟ್ಟೆ ಮಲ್ಲಪ್ಪನಲ್ಲಿ ಹರಕೆ ಹೊತ್ತು ಬರುವಂತಹ ಸಂದರ್ಭ ಇದು. ಸೊಸೆ ಒಬ್ಬಳಿಗೆ ಇವತ್ತು ದೇವರೇ ಹೊರಗಿನ ಕೆಲಸವನ್ನು ಕೊಟ್ಬಿಡು, ಗುಟ್ಟೆ ಮಲ್ಲಪ್ಪನ ನಿನ್ನ ಪಾದಕ್ಕೆ ಒಂದು ಹೂವನ್ನು ನಾನು ಹೆಚ್ಚಿಗೆ ಇಟ್ಟು ಪೂಜೆ ಮಾಡ್ತೀನಿ ಅಂತೇಳಿ ಅವಳು ಹರಕೆ ಹೊತ್ಕೊಳ್ಳುವಂತಹ ವಿಚಾರವನ್ನು ನಾವಿಲ್ಲಿ ಬರೀಬೇಕಾಗ್ತದೆ. ಮುಂದಿನ ಪದ್ಯ ಭಾಗ ಹತ್ತಿ ಚಿತ್ತ ಮತ್ತು. ಈ ಪದ್ಯ ಭಾಗದಲ್ಲಿ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಮತ್ತು ಹೊಂದಿಸಿ ಬರೆಯಿರಿ ಪ್ರಶ್ನೆಗೆ ಈ ಪದ್ಯ ಭಾಗದಿಂದ ಎದ್ದೇ ಇರ್ತದೆ. ಹೊಂದಿಸಿ ಬರೆಯಿರಿಗೆ ಮತ್ತು ಒಂದು ಬಹು ಆಯ್ಕೆ ಪ್ರಶ್ನೆ, ಇವೆರಡು ಪ್ರಶ್ನೆನಲ್ಲ ಈ ಒಂದು ಪದ್ಯ ಭಾಗದಿಂದ ನಿಮಗೆ ಕೇಳಲಾಗ್ತದೆ. ಹಣತೆಯಲ್ಲಿ ಹೊಸದು ಬತ್ತಿಯಾಗಿರುವುದು ಇದು ಯಾವುದು? ಎಣ್ಣೆನೋ, ಬೀಜನೋ, ಬೆಣ್ಣೆನೋ, ಹತ್ತಿನೋ? ಉತ್ತರ ಹತ್ತಿ. ಎಣ್ಣೆಯಲ್ಲಿ ನೆನೆದ ಬತ್ತಿ ಹೀಗೆ ಕಾಣುತ್ತದೆ. ಯಾವ ರೀತಿ? ಮಿಂದು ಮಡಿಯುಟ್ಟ ಭಕ್ತನಂತೆ ಕಾಣಿಸ್ತದೆ. ಅಂದರೆ ಸ್ನಾನ ಮಾಡಿರ್ತಕ್ಕಂಥ ಮಡಿನ ಪರಿಶುದ್ಧವಾಗಿರ್ತಕ್ಕಂತಹ ಒಬ್ಬ ಭಕ್ತನಂತೆ ಎಣ್ಣೆ ಎಲ್ಲ ನೆನೆದ ಬತ್ತಿ ಕಾಣಿಸ್ತದೆ. ಚಿತ್ತವನ್ನು ಇದಕ್ಕೆ ಹೋಲಿಸಲಾಗಿದೆ. ಹತ್ತಿಯ ಬೀಜಕ್ಕೋ, ಮಡಿಯುಟ್ಟ ಭಕ್ತನಿಗೋ, ಉರಿಯುವ ಭಕ್ತನಿಗೋ, ದೇವರಿಗೋ? ಉತ್ತರ ಹತ್ತಿಯ ಬೀಜಕ್ಕೆ. 4ನೇ ಪ್ರಶ್ನೆ, ಜಗದೊಳು ಸದ್ದಿಲ್ಲದೆ ಸಾಗುತ್ತಿರುವುದು ಇದು
ಯಾವುದು? ಮಾಗುವ ಜೀವದ ಪಯಣ. ಪಯಣ ತತ್ಸಮ ಪದ ಪ್ರಯಾಣ. ಪಯಣ ತತ್ಸಮ ಪದ ಪ್ರಯಾಣ. ಪ್ರಯಾಣ ತದ್ಭವ ಪದ ಪಯಣ. ಜಗದಳು ಸದ್ದಿಲ್ಲದೆ ಸಾಗುತ್ತಿರುವುದು ಯಾವುದು ಅಂದರೆ ಮಾಗುವ ಜೀವದ ಪಯಣ. ಉತ್ತರ. 5ನೇ ಪ್ರಶ್ನೆ. ಅನಾಥ ಭಾವವನ್ನು ಸೂಚಿಸುವ ಪದ ಇದು ಯಾವುದು? ಅಮ್ಮನಿದ್ದು ಬಾಟಲಿನ ಹಾಲಿಗೆ ಬಾಯೊಡ್ಡುವಂತಹ ಮಗು ಅನಾಥ ಭಾವವನ್ನು ಸೂಚಿಸ್ತದೆ. ಮುಂದಿನ ಪ್ರಶ್ನೆ. ನಿದ್ದೆ ತಿಳಿದೆದ್ದುದು ಎದ್ದದ್ದು ಇದು ಯಾವುದು? ಬೆಕ್ಕೋ, ಹಸುನೋ, ನಾಯಿನೋ, ಮಗುನೋ? ಉತ್ತರ ಮಗು. ನಿದ್ದೆಯಿಂದ ತಿಳಿದದ್ದು ಮಗು. ತೈಲ ತೀರಿದ್ದು ಹೀಗೆ ತಿಳಿಯುತ್ತದೆ ಯಾವ ರೀತಿ? ದೀಪ ಆರಿದ ಮೇಲೋ, ಬತ್ತಿ ಮುಗಿದ ಮೇಲೋ, ಆತ್ಮಕ್ಕೆ ಕಮಟ ಹೊತ್ತಿದ ಮೇಲೋ, ಕತ್ತಲಾದ ಮೇಲೋ? ದೀಪ ಆರಿದ ಮೇಲೆ. ದೀಪ ಆರಿದ ಮೇಲೆ ಅಂತ ಇರ್ತದೆ ಗೊತ್ತಾಗ್ತದೆ. ತೈಲ ತೀರಿದ್ದು ಮುಗಿದೋಗಿರೋದು. ತೀರಿದ್ದು ಅಂದರೆ ಎಣ್ಣೆ ಮುಗಿದೋಗಿರೋದು ಯಾವಾಗ ಗೊತ್ತಾಗ್ತದೆ? ದೀಪ ಆರಿದ ಮೇಲೆ ತಾನೇ ಗೊತ್ತಾಗ್ತದೆ. ದೀಪ ಉರಿತಾ ಇದೆ ಅಂದರೆ ಎಣ್ಣೆ ಇನ್ನೂ ಇದೆ ಅಂತ. 8ನೇ ಪ್ರಶ್ನೆ. ವ್ಯರ್ಥವಲ್ಲದ ಕೆಲಸ ಇದು ಯಾವುದು? ಎಣ್ಣೆ ಹಾಕುವ ಕೆಲಸನೋ, ಬತ್ತಿ ಒಸೆಯುವ ಕೆಲಸನೋ, ಬೆಣ್ಣೆ ಹಾಕುವ ಕೆಲಸನೋ, ಬೆಳಕು ನೀಡುವ ಕೆಲಸನೋ? ಉತ್ತರ ಬತ್ತಿ ಒಸೆಯುವ ಕೆಲಸ ವ್ಯರ್ಥ ಏನಲ್ಲ. ಯಾಕೆಂದರೆ ಎಣ್ಣೆ ಇನ್ನೂ ಇದೆ ಅಂದಮೇಲೆ ಬತ್ತಿ ಒಂದು ಹೊಸ್ತು ಹಾಕಿದ್ರೆ ಇನ್ನೂ ದೀಪ ಚೆನ್ನಾಗಿ ಉರಿತಾ ಇರ್ತೈತೆ. ಮುಂದಿನ ಪ್ರಶ್ನೆ. ಹತ್ತಿಯ ಬೀಜಕ್ಕೆ ಇದು ತಪ್ಪದ ಕರ್ಮ ಏನು? ಉತ್ತರ ಎಣ್ಣೆಯಾಗುವಂತಹ ಕರ್ಮ. ಬೀಜದಿಂದ ತಾನೇ ನಾವು ತೈಲ ಉತ್ಪಾದನೆ ಮಾಡೋದು. ಹಾಗಾಗಿ ಹತ್ತಿಯ ಬೀಜಕ್ಕೆ ಯಾವತ್ತು ಎಣ್ಣೆ ಆಗುವ ಕರ್ಮ ತಪ್ಪಿದ್ದಲ್ಲ. ಮುಂದಿನ ಪ್ರಶ್ನೆ. ಹಚ್ಚಿಟ್ಟ ಅಣತೆಯಲ್ಲಿ ಹೊಸೆದು ಬತ್ತಿಯಾಗಿರುವ ಹತ್ತಿ ಈ ರೀತಿಯಾಗಿ ಕಾಣ್ತಾ ಇದೆ. 1ನೇದು ಭಕ್ತ ಬೇಡ ಜಂಗಮನಂತೆ. 2ನೇದು ದೇವರು ಭಕ್ತ ರೇಷ್ಮೆ ಒಳದಂತೆ. 3ನೇದು ಭಕ್ತ ಯೋಗಿ ಜೇಡದಂತೆ. 4ನೇದು ಯೋಗಿ ಜೇಡ ಭಕ್ತನಂತೆ. ಉತ್ತರ ಇಲ್ಲಿ 3 ಸರಿ 4 ಸರಿ. ಎಲ್ಲಾಯ್ತದು? 3 ಮತ್ತು 4 ಸರಿ. 3 ಮತ್ತು 4 2 ಸರಿ. ಮುಂದಿನ ಪದ್ಯ ಭಾಗ. ಒಮ್ಮೆ ನಗುತ್ತೇವೆ. ಇದು ನಿಮಗೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗೆ ಬಂದೇ ಬರ್ತತೆ. ಹೊಂದಿಸಿ ಬರೆಯಿರಿ ಪ್ರಶ್ನೆನೂ ಬರ್ತತೆ, ಬಹು ಆಯ್ಕೆ ಪ್ರಶ್ನೆನೂ ಈ ಪದ್ಯ ಭಾಗದಿಂದ ನಿಮಗೆ ಬರ್ತದೆ. 2 ಅಂಕಗಳಿಗೆ ಇರ್ತೈತೆ ಇದು. ದನಗಳಿಗೆ ಇಲ್ಲದಿರುವುದು ಯಾವುದು? ನೀರೋ, ಗಂಜಿನೋ, ಮೇವೋ, ಕೊಟ್ಟಿಗೆನೋ? ಉತ್ತರ ದನಗಳು ಮೇವು ತಿಂತವೆ ಅಲ್ವಾ? ಅನ್ನನೂ ತಿಂತವಿಲ್ಲ ಅಂತಲ್ಲ, ಆದರೆ ಬೇಕಾಗಿರೋದು ಮೇವುಗಳು ದನಗಳಿಗೆ ಮುಖ್ಯವಾಗಿ ಮೇವು. ಹಾಗಾಗಿ ಉತ್ತರ ಮೇವು. ಜನರಿಗೆ ಇದಕ್ಕೆ ಗತಿ ಇಲ್ಲ ಯಾವುದಕ್ಕೆ? ಗಂಜಿಗೂ ಗತಿ ಇಲ್ಲ. ಉತ್ತರ ಗಂಜಿಗೂ. ಮುಂದಿನ ಪ್ರಶ್ನೆ. ನನ್ನವರು ಇದನ್ನು ಕಿತ್ತು ತಿನ್ನುತ್ತಿದ್ದಾರೆ. ಸತ್ತ ಕುರಿಯನ್ನೋ, ಸತ್ತ ದನಗಳನ್ನೋ, ಸತ್ತ ಕೋಳಿಯನ್ನೋ, ಸತ್ತ ಮೇಕೆಯನ್ನು? ಉತ್ತರ ಸತ್ತ ದನಗಳನ್ನು. ಅಂದರೆ ಅಷ್ಟರ ಮಟ್ಟಿಗೆ ಕಡು ಬಡತನ ಅನ್ನೋದು ಇದೆ ಅಂತ ಕವಯಿತ್ರಿ ತಿಳಿಸ್ತಾರೆ. 4ನೇ ಪ್ರಶ್ನೆ. ಕವಯಿತ್ರಿ ಇವರಿಗೆ ಮೊರೆ ಇಡುತ್ತಾರೆ. ಕಂಡೇ ಇರದ ದೇವರಿಗೆ, ಪೂಜೆ ಮಾಡದ ದೇವರಿಗೆ, ನಂಬಿರುವ ದೇವರಿಗೆ, ಎಂದೂ ನಂಬಿರದ ದೇವರಿಗೆ? ಉತ್ತರ ಎಂದೂ ನಂಬಿರದ ದೇವರಲ್ಲಿ ಕವಯಿತ್ರಿ ಅವರಿಗೋ ತನ್ನ ಜನಗಳಿಗೋಸ್ಕರ ಮೊರೆ ಇಡ್ತಾ ಇದ್ದಾಳೆ. ಮುಂದಿನ ಪ್ರಶ್ನೆ. ಕವಯಿತ್ರಿ ಇದಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ ಯಾವುದಕ್ಕೆ? ಬಡತನಕ್ಕೋ, ಅಹಂಕಾರಕ್ಕೋ, ದೀನದಲಿತತನಕ್ಕೋ, ಸೋಂಬೇರಿತನಕ್ಕೋ? ದೀನದಲಿತತನಕ್ಕೆ ಧಿಕ್ಕಾರವಿರಲಿ ಅಂತ ಹೇಳಿ ಕವಯಿತ್ರಿ ತಿಳಿಸ್ತಾರೆ. ಮುಂದಿನ ಪ್ರಶ್ನೆ. ಕವಯಿತ್ರಿ ಇದನ್ನು ಆಪೋಷಣ ಮಾಡುತ್ತೇನೆ ಎನ್ನುತ್ತಾರೆ. ಆಪೋಷಣ ಅಂದರೆ ಸಂಪೂರ್ಣ ನಾಶ ಮಾಡ್ತೀನಿ ಅಂತ. ಏನನ್ನ? ನನ್ನವರ ದಾರಿದ್ರ್ಯವನ್ನು, ಅವರ ಬಡತನ ದಾರಿದ್ರ್ಯ ಏನಿದೆ ಅದನ್ನು ಸಂಪೂರ್ಣವಾಗಿ ನಾನು ನಾಶ ಮಾಡ್ತೀನಿ ಅಂತೇಳಿ ಕವಯಿತ್ರಿ ತಿಳಿಸಿದರೆ. 7ನೇ ಪ್ರಶ್ನೆ. ಜನರನ್ನು ಇದರಿಂದ ಪಾರು ಮಾಡುತ್ತೇನೆಂದು ಕವಯಿತ್ರಿ ಹೇಳುವರು. ಯಾವುದರಿಂದ ಪಾರು ಮಾಡ್ತೀನಿ ಅಂತ? ಹೊಗೆಯಿಂದ. ಉತ್ತರ ಹೊಗೆಯಿಂದ. ಯಾರೊಂದಿಗೆ ಕೂಡಿ ನಗಲು ಕವಯಿತ್ರಿ ಬಯಸ್ತಾರೆ? ಯಾರೊಂದಿಗೆ ನಾನು ಕೂಡಿ ನಗಬೇಕು ಅಂತ ಆಕೆ ಹೇಳ್ತಾರೆ ಅಂದರೆ ದನ ಜನ ಎಲ್ಲ ಕೂಡಿ ನಕ್ಕೆ ನಗುತ್ತೇವೆ ಒಮ್ಮೆ ಅಂತೇಳಿ ಹೇಳ್ತಾರಲ್ವಾ, ಅದು ಒಮ್ಮೆ ನಗುತ್ತೇವೆ ಅಂತ. ಧನ ಅಂತ ಅಲ್ಲ, ದನ ಅಷ್ಟೇ, ಪ್ರಾಣಿ ಇದು. ಇದಾದರೆ ಸಂಪತ್ತು, ಹಣ.
ಮುಂದಿನ ಪ್ರಶ್ನೆ, ಕವಯಿತ್ರಿ ಹೇಳುವಂತೆ ದನಗಳಿಗೆ ಜನಗಳಿಗೆ ಎದಿಲ್ಲ. ಏನು? ಮೇವಿಲ್ಲ, ಊಟ ಇಲ್ಲ, ಹಸುವಿಲ್ಲ. ಎರಡನೇದು, ಮೇವಿಲ್ಲ, ನೀರಿಲ್ಲ, ಬಡತನ ಇಲ್ಲ. ಮೂರನೇದು, ನೀರಿಲ್ಲ, ಮೇವಿಲ್ಲ, ಗಂಜಿ ಇಲ್ಲ. ನಾಲ್ಕನೇದು, ಮೇವಿಲ್ಲ, ನೀರಿಲ್ಲ, ಗಂಜಿ ಇಲ್ಲ. 3, 4 ಸರಿ. ಎಲ್ಲಾಯ್ತದು? 3 ಈ 3, 4 ಸರಿ. ಇವೆರಡು ಆಯ್ತಲ್ಲ. ಮೇವಿಲ್ಲ, ನೀರಿಲ್ಲ, ಗಂಜಿಗೂ ಗತಿ ಇಲ್ಲ, ದನಗಳಿಗೂ ಮತ್ತು ಜನಗಳಿಗೂ. ಪ್ರಿಯ ವಿದ್ಯಾರ್ಥಿಗಳೇ, ಇಷ್ಟು ಇವತ್ತಿನ ಒಂದು ತರಗತಿನಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಬಹುತೇಕ ಈ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದಾದ ಸಾಧ್ಯತೆಗಳು ಇದ್ದಾವೆ. ಇಲ್ಲಿವರೆಗೂ ಈ ಒಂದು ತರಗತಿ ಇರಲಿ. ಮುಂದಿನ ಗದ್ಯ ಭಾಗ ಏನಿದೆ ಅದನ್ನು ನಂತರದ ತರಗತಿನಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ.